ನಮಸ್ಕಾರ ಮೇಡಮ್. ನಮಸ್ಕಾರ. ಆರಾಮಾಗಿದ್ದೀರಾ? ಹೌದು, ಕೆಮ್ಮಲಾಗ್ಬಿಟ್ಟಿತ್ತು, ಅದಕ್ಕೆ ಕ್ಲಾಸಲ್ಲಿ ಮಧ್ಯದಲ್ಲಿ ಕೆಮ್ಮಲು ಆಗ್ಬಿಡುತ್ತೆ ಅಂತ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದೆ. ಅವ್ರಿಗೆ ಕೊಟ್ಬಿಟ್ಟಿಲ್ಲ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ಮೇಡಮ್. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮಾ ಗುರು ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ஸ்ரீரொன்னொத்து புல் திருவேங்கட உடையான் பாருன்னு சொன்ன பழமொழியுள் மூரன்னொத்தானியமையாதோ தாரணியில் வாழ்வார்க்கு வானேர போமளவும் வாழ்வு. ಆಕ್ಚುಲಿ ಇದು ದೇಶಿಕರ ಇದು ಸ್ತೋತ್ರಗಳಿಗೆ ಹೇಳೋ ಅಂತದ್ದು. ಬಟ್ ಕುಮಾರ ವರದಾಚಾರ್ಯರು ಅವ್ರ ತಂದೆ ಮೇಲೆ ಇಟ್ಟಿರೋ ಅಪಾರ ಪ್ರೀತಿಗೆ ಇದನ್ನ ಹೇಳಿದ್ರೆ ಅವ್ರೇನು ಖಂಡಿತವಾಗ್ಲೂ ತಪ್ಪು ಅಂತ ಏನು ಅನ್ಸಲ್ಲ. ಅವ್ರದ್ದು ಶ್ರೀಮನ್ ಲಕ್ಷ್ಮಣ ಯೋಗೀಂದ್ರ ಸಿದ್ಧಾಂತ ವಿಜಯಧ್ವಜಂ ವಿಶ್ವಾಮಿತ್ರ ಕುಲೋದ್ಭೂತಂ ವರದಾರ್ಯಮಹಂ ಭಜೆ. ஷீராத்து புல் பிள்ளை என்றாதி என்று ஷணுந்தமிழால் நேராக வேதாந்த தேசிகர் தாளினை கீழ் மொழிந்தான். ஏறார் மறை பொருள் எல்லாம் எடுத்த இவ்வுலகுக்கு உய்யவே ಶ್ರೀರಾಹ್ಯ ವರದಾರಿಯನ್ ಪಾದಂ ತುಣೈ ನಮಕ್ಕೆ. 15 ಹಾಡಾಗಿತ್ತು ಅನ್ಸುತ್ತೆ. ಅಲ್ಲಿಂದ ಓಕೆ 15ನೇದು ಹೇಳ್ಬೇಕು. 14ನೇದಾ? ஓகே. நின்பதம் தன்னிலும். நமஸ்தே மேடம். நின்பதம் தன்னிலும் நேரே எனக்கில்லை அன்பு கண்டாய். நேரே எனக்கில்லை அன்பு கண்டாய். பதம் ஒன்றிய அன்பரிலும் நின்பதம் ஒன்றியவன் அன்பரிலும் நேசமில்லை அந்தோ. நேசமில்லை அந்தோ. என்படி கண்டினி என் பயன். என்படி கண்டு இனி என் பயன். ஏதமில் தூப்புல் என்றாய். ஏதமில் தூப்புல் என்றாய். உன்படியே அருளாய். உன்படியே அருளாய். உதவாய் எனக்குன் அருளே. உதவாய் எனக்கு உன் அருளே. இன்பதம் தன்னிலும் நேரே எனக்கில்லை அன்பு கண்டாய். நின்பதம் ஒன்றிய அன்பரிலும் நேசமில்லை அந்தோ. என்படி கண்டினே என் பயன். ஏதமில் தூப்புலெந்தாய்.
முன்படியே அருளாய் உதவாய் எனக்குன்னருளே. ಮೇಡಮ್ ಸೆಕೆಂಡ್ ಲೈನ್ ಇದರಲ್ಲಿ ಈ ತರ ಓದೋಣ. ನಿನ್ಪದಂ ஒன்றியவன் பரிலும் சேம் ಅಲ್ಲ, ஒன்றியவன் பரிலும் நேசமில்லை. ನಿನ್ಪದಂ ஒன்றிய ಅನ್ವರಿಲುಂ. ನಿನ್ನ ಪಾದಗಳಲ್ಲಿ ಭಕ್ತಿ ಇರೋ ಭಾಗವತರಲ್ಲಿ ಕೂಡ ನನಗೆ ನಿಷ್ಠೆ ಇಲ್ಲ ಅಂತ ಅವ್ರು ಹೇಳೋದು. ನಿನ್ಪದಂ ಒನ್ರಿಯ ವಾ ಬರುತ್ತೆ ಅಲ್ಲಿ, ತಮಿಳ್ ಗ್ರಾಮರ್ ಅದು. ಅನ್ಬರಿಲುಂ ಅದು ಬಿಡಿಸ್ಕೊಂಡ್ರೆ ಅನ್ಬರಿಲುಂ ಆಗುತ್ತೆ. ಓಕೆ ಓಕೆ ಸರಿ. நின்பதம் தன்னிலும் நேரே எனக்கில்லை அன்பு கண்டா நின்பதம் பொன்றியவன் ಅದೇನ್ ಹೇಳಿ ಮೇಡಮ್? ஒன்றிய நின்பதம் ஒன்றிய அன்பரிலும். நின்பதம் ஒன்றிய அன்பரிலும் நேசமில்லை பந்தோ என்படி கண்டு இனி என்பயன் ஏதமில் தூப்புல் என்றாய் உன்படியே அருளாய் உதவாய் எனக்கு உன் அருளே. இன்பதம் தன்னிலும் நேரே எனக்கில்லை அன்பு கண்டாய் நின்பதம் ஒன்றிய அன்பரிலும் நேசமில்லை அந்தோ என்படி கண்டினி என் பயன் ஏதமில் தூப்புலெந்தாய் உன்படியே அருளாய் உதவாய் எனக்குன்னருளே. ಏನ್ ಮಾಡ್ತಾರೆ ಇಲ್ಲಿ, ಅಲ್ಲಿ ಹಿಂದೆ ಹೇಳಿದ್ರು ನನ್ಗೆ ವೇರಾಹ ಇಲ್ಲ, ಇರಹೇನಕ್ಕಿಲ್ಲ, ಭಕ್ತಿ ಯೋಗ ಕರ್ಮಯೋಗ ಯಾವ್ದ್ರಲ್ಲೂ ನನಗೆ ಒಂಚೂರು ಭಕ್ತಿ ಇಲ್ಲ, ನಿನ್ ಪಾದಗಳನ್ನ ಬಿಟ್ರೆ ಬೇರೆ ನನ್ಗೆ ಯಾವ್ದು ಗತಿನೇ ಇಲ್ಲ ಅಂತ ಆಗಿಂಚಿನ್ಯ ಅನನ್ಯ ಗತಿತ್ವವನ್ನ ತೋಡಿ ಹೇಳ್ಕೊಳ್ತಾರೆ. ಕುಮಾರ ಬರ್ದಾರಿಯರು ಹಾಗಿದ್ರು ಅಂತ ಅಲ್ಲ, ಅವ್ರ ನಮ್ಮನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಆತರ ಹೇಳ್ತಾ ಇದಾರೆ ಅಷ್ಟೇ. ಅವ್ರು ಆತರ ನೈಚ್ಯನ ಸಂಧಾನ ಮಾಡ್ಕೊಳ್ತಾರೆ. ನನ್ ಏನಕ್ಕೂ ಯೋಗ್ಯತೆ ಇಲ್ಲ, ನನಗೆ ಏನು ಬರೋದಿಲ್ಲ, ನನಗೆ ಶಾಸ್ತ್ರಾರ್ಥಗಳನ್ನ ತಿಳ್ಕೊಳಕ್ಕೂ ಬರೋದಲ್ಲ, ಹೇಳಿದ್ರೆ ಮಾರ್ಗದಲ್ಲಿ ಹೋಗೋಕ್ಕೂ ಗೊತ್ತಿಲ್ಲ ಅಂತ ಹೇಳಿ ಇಲ್ಲಿ ಇನ್ನೂ ಒಂದು ಸ್ಟೆಪ್ ಕೆಳಗಡೆ ಬರ್ತಾರೆ. ಅವಾಗ ಹಿಂದಿನ ಹಾಡಲ್ಲಿ ನಿನ್ನ ಪದನೇ ನನ್ನ ಗತಿ ಅಂತ ಹೇಳಿದ್ರಲ್ಲ, ಆ ತರ ಅದನ್ನೇ ನಿನ್ ಪಾದದೇ ಗತಿ ಅಂತ ಹೇಳ್ಕೊಳಕ್ಕೂ ನನಗೆ ಬರಲ್ಲ ಅಂತ ಹೇಳ್ತಾರೆ ಇಲ್ಲಿ. ನಿನ್ ಪದಂ ತನ್ನಿಲು ನೇರೇ ಎನಕ್ಕಿಲ್ಲೆ ಅಂದು ಕಂಡ. ನನ್ನ ದೇಶಿಗರ ಪಾದಗಳಿಗೆ ಬೀಳಿ ನಮಸ್ಕಾರ ಮಾಡಿ ಅವ್ರ ಪಾದ ಕಮಲಗಳನ್ನ ಹಿಡ್ಕೊಳ್ಳಿ ಅಂತ ಹೇಳಿದ್ರೆ ಭಕ್ತಿ ಇರ್ಬೇಕು. ಅದನ್ನೆಲ್ಲಿ ಹೇಳ್ತಾರೆ, ನೇರೇ ನಿಜವಾದ ಆರ್ಜವಾದ ಭಕ್ತಿ ನನಗಿಲ್ಲ ಅಂತ. ನೇರೇ ಅನ್ಬಿಲ್ಲೆ ಕಂಡಾಯ್. ಆಯ್ತು, ಅದು ಹೋಗ್ಲಿ ಬಿಡು, ನಿನ್ನ ಪಾದಗಳಲ್ಲಿ ಭಕ್ತಿ ಇಲ್ವಲ್ಲ. ಇನ್ನೊಂದು ಸೆಕೆಂಡ್ ಸ್ಟೆಪ್ ಭಾಗವತ ಪರಾಕಾಷ್ಠೆ ಅಂತ ಹೇಳ್ತಾರೆ. ಅದೇನಪ್ಪಾ ಅಂದ್ರೆ, ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ, ನಿನ್ ಪದ ಮುಂಡ್ರಿಯ ಅನ್ಬರಿಲುಂ. ಅದು ಬೇಡ, ನಿನ್ನ ಪದಗಳಲ್ಲಿ ಭಕ್ತಿ ಇರೋ ಭಾಗವತರು ಇದಾರಲ್ಲ ಅವರೆಲ್ಲಾದ್ರೂ ನನಗೇನಾದ್ರೂ ಪ್ರೀತಿ ಇದೆಯಾ ಅಂದ್ರೆ ಅದು ಕೂಡ ಇಲ್ಲ. ನೇಶಮಿಲ್ಲ ಎಂದು ಅವ್ರನ್ನ ಕಂಡ್ರು ಆಗಲ್ಲ ನಮ್ಗೆ. ಅಂದ್ರೆ ಎಷ್ಟು ಮಟ್ಟಿಗೆ ಇದೀವಿ ನೋಡಿ. ಏನು ಒಳ್ಳೆ ಮಾರ್ಗ ತೋರ್ಸಿದ್ರೆ ಅದು ಬೇಡ ಅಂತೀವಿ, ತೋರ್ಸೋರ್ನ ಗೌರವಿಸಿ ಅಂದ್ರೆ ಅದು ಆಗಲ್ಲ ಅಂತೀವಿ. ಮತ್ತೆ ಏನ್ ತಾನೇ ಮಾಡ್ಬೇಕು, ನಮ್ಮನ್ನ ಯಾರ್ ತಾನೇ ಉದ್ಧಾರ ಮಾಡಕ್ಕಾಗತ್ತೆ? ಅದನ್ನೇ ಇಲ್ಲಿ ಹೇಳ್ತಾರೆ, ಎನ್ ಪಡಿ ಕಂಡಿನಿ ಎನ್ ಪಯನ್. ನನ್ನ ಗತಿ ನೋಡಿ ಏನ್ ಪ್ರಯೋಜನ? ನನ್ ಕಡೆ ನೋಡಿ ದೇಶಿಗರಿಗೆ ಹೇಳ್ತಾ ಇದಾರೆ, ನನ್ನ ಎನ್ ಪಡಿ ಕಂಡಿನಿ ಎನ್ ಪಯನ್. ಇದು ಗಾನ್ ಕೇಸ್, ಇದನ್ನ ಏನು ರಿಪೇರಿನೇ ಮಾಡಕ್ಕೆ ಆಗೋದಿಲ್ಲ. ಇದೇ ತರ ರಾಮಾನುಜನ ತಂದಾದಿಲ್ಲೂ ಹೇಳ್ತಾರೆ. ಅದ್ರಲ್ಲಿ ಮೇಲಿಂದ ಕೆಳಗವರೆಗೂ ನಿನ್ನ ನೋಡಿ ಇದ್ ಮಾಡ್ಬೇಕು ಅಂತ. ಇವಾಗ ನಾನ್ ಬಂದು ನಿನ್ನ ಎದುರುಗಡೆ ನಿಂತ್ಕೊಂಡ್ರೆ ಅರುಳ್ ಶೈವದೇ ನಲಂ ಅನ್ಕೊಳ್ತಾರಂತೆ. ನಿಮಗೆ ಅನುಗ್ರಹ ಮಾಡೋದೇ ಒಳ್ಳೇದು, ಬೇರೆ ಗತಿ ಇಲ್ಲ ಅಂತ ಹೇಳ್ತಾರೆ. ಮೇಲಿಂದ ಕೆಳಗಡೆವರೆಗೂ ನೋಡಿ, ಅಯ್ಯೋ ಇದು ಇಷ್ಟೊಂದು ಹೋಪ್ಲೆಸ್ ಆಗಿದೆಯಲ್ಲ, ಇದು ನಿನ್ನ ಹೇಗೆ ಇದು ಮಾಡೋದು, ಉದ್ಧಾರ ಮಾಡಕ್ಕಾಗಲ್ಲ. ಈ ಮಕ್ಕಳು ಕೆಲವರು ತುಂಬಾ ಮಣ್ಣಲ್ಲಿ ಕಚ್ಚೆನಲ್ಲೆಲ್ಲ ಮಳೆ ಬಂದಾಗ ಪೂರ್ತಿ ಮಣ್ಣು ಕೆಸರು ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರೆ ಎಲ್ಲಿಂದ ಕ್ಲೀನ್ ಮಾಡ್ತಾಳೆ? ಅವಾಗ ಏನ್ ಮಾಡ್ತಾರೆ, ಆ ಮಗುನ ಹಂಗೆ ತಗೊಂಡೋಗಿ ನಲ್ಲಿ ಕೆಳಗೆ ನಿಲ್ಸ್ಬಿಟ್ಟು ನಲ್ಲಿ ಜೋರಾಗಿ ತಿರುಗಿಸ್ಬಿಡ್ತಾರೆ ಅಷ್ಟೇನೆ. ಆ ತರ ನಮ್ಮನ್ನ ಉದ್ಧಾರ ಮಾಡ್ಬೇಕಾದ್ರೆ ಎನ್ ಪಡಿಕಂಡು ಎನ್ ಪಯ್ಯನ್, ಇನ್ನೇನು ಪ್ರಯೋಜನ ಇಲ್ಲ. ಏದಮಿಲ್ತು ಕುಲೆಂದ, ಬೇರೆ ಮಾರ್ಗವೇ ಇಲ್ಲ.
ನಿನ್ನ ಪದಗಳನ್ನೇ ನನಗೆ ಕೊಡ್ಬೇಕು, ನೀನೇ ನಿನ್ನ ಪಾದಗಳನ್ನ ನನ್ನ ತಲೆ ಮೇಲೆ ಇಡ್ಬೇಕು ಅಂತ ಕೇಳ್ಕೊತಾರೆ. ಉಂಪಡಿಗೆ ಅರುಳಾಯ್ ಉದವಾಯ್, ಉದವಾಯ್ ಅಂದ್ರೆ ನನಗೆ ಉಪಕಾರ ಮಾಡು, ಎನಕ್ಕುನ್ನರುಳಿ ಕೃಪೆಯಿಂದ ನಿನ್ನ ಪಾದಗಳನ್ನ ನನ್ನ ತಲೆ ಮೇಲೆ ಇಡು. ಅದೊಂದೇ ಮಾರ್ಗ, ಬೇರೆ ಯಾವ ಮಾರ್ಗವನ್ನು ಅನುಸರಿಸಕ್ಕೆ ನನ್ನ ಲಾಯಕ್ಕೆ ಇಲ್ಲ, ನನ್ನ ಕೈಲಿ ಆಗೋದು ಇಲ್ಲ ಅಂತ ಹೇಳ್ತಾರೆ. ಮುಂದಿನ ಹಾಗೆ ಹೋಗೋಣ. உன்னருளன்றி உன்னருளன்றி எனக்கொரு நல் துணை இன்மையினால், எனக்கொரு நல் துணை இன்மையினால் என் இருவல் வினை நீயே விலக்கி, என் இருவல் வினை நீயே விலக்கி இதங்கருவே இதங்கருதி மன்னியனல் திருமந்திரமோதும், மன்னியனல் திருமந்திரமோதும் பொருள் நிலையே பொன்னருளால் அருளாய், பொருள் நிலையே பொன்னருளால் அருளாய், புகழ்த்தும் புல் குலவிளக்கே புகழ் தூப்புல் குலவிளக்கே உன்னருளன்றி எனக்கொரு நல் துணை இன்மையினான், என்னிருவல் வினை நீயே விலக்கி இதம் கருதே மன்னிய நல் திருமந்திரமோதும் பொருள் நிலையே பொன்னருளால் அருளாய், புகழ்த்தூப்புல் குலவிளக்கே. உன்னருள் அன்றி எனக்கொரு நல் துணையின் மையினால் என்னிரு வல்வினை நீயே விலக்கி இதங்கருதி மன்னிய நல் திருமந்திரமோதும் பொருள் நிலையே பொன்னருளால் அருளாய், புகழ் தூப்புல் குலவிளக்கே. புகழ்ತೂಪುಲ್ ಕುಲವಿಳಕ್ಕೆ ಅಂದ್ರೆ ಪುಹಳ್ ಅಂದ್ರೆ ಖ್ಯಾತಿ ಪಡೆದ ಕೀರ್ತಿ ಇರುವ ಅಂತ. ಒಂದ್ ನಿಮಿಷ. ಯಾರು ಹಲೋ ಯಾರು ಹೌದು ನೋಡಿದೆ ವಾಟ್ಸಪ್ ಅಲ್ಲಿ ಕಳಿಸಿದ್ದು. ಥ್ಯಾಂಕ್ ಯು ಪೇರೆಂಟ್ಸ್. ಎಲ್ಲ ಚೆನ್ನಾಗಿದ್ದಾರಪ್ಪ, ಥ್ಯಾಂಕ್ ಯು. ಇವತ್ತಾ ಸಾಯಂಕಾಲ ನಾಳೆ? ಹಾಂ ಕ್ಷಮೆಯಾಗಲಿ. ಅದು ತುಂಬಾ ಕೀರ್ತಿ ಇರುವಂತ ಪುಹಳ್ ತೂಪುಲ್ ಕುಲವಿಳಕ್ಕೆ ಅಂತ ಹೇಳಿದ್ರೆ, ತೂಪುಲ್ ಕ್ಷೇತ್ರ ಇದೆಯಲ್ಲ, ವೇದಾಂತ ದೇಶಿಕರು ಹುಟ್ಟಿದ ಜಾಗ. ತೂಪುಲ್ ಅಂತ ಹೆಸರು ಬಂದಿದ್ದ ಕಾರಣ ಅದಕ್ಕೆ ಅಲ್ಲೆಲ್ಲ ತುಂಬಾ ಪವಿತ್ರವಾದ ದರ್ಬೆ ತುಂಬಾ ಬೆಳೀತಾ ಇತ್ತು ಅಂತ. ಪುಲ್ ಅಂದ್ರೆ ಹುಲ್ಲು, ತೂ ಅಂದ್ರೆ ಪುಣ್ಯ, ಪವಿತ್ರವಾದ ಅಂತ ಅರ್ಥ. ಆ ತೂಪುಲ್ ಕ್ಷೇತ್ರ ಕಾಂಚೀಪುರದಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿದೆ ಅದು. ಆ ತೂಪುಲ್ ಕ್ಷೇತ್ರದ ಕುಲವಿಳಕ್ಕೆ, ನಂದಾದೀಪತ್ತರ ಇದೀರಲ್ಲ ನೀವು ಅಂತ. ಉನ್ನರುಳ ಅನ್ರಿ ಅಂತ ಹೇಳ್ತಾರೆ. ನಿಮ್ಮ ಕೃಪೆಯನ್ನ ಬಿಟ್ಟು, ಅನ್ರಿ ಅಂದ್ರೆ ಅದನ್ನ ಬಿಟ್ಟು ಅಂತ ಅರ್ಥ. ಎನಕ್ ಅಂತ ಹೇಳಿದ್ರೆ ತುಂಬಾ ನೀಚನಾದ ನನಗೆ, ಯಾವ ಮಾರ್ಗವನ್ನು ಅನುಸರಿಸಕ್ಕೆ ಯೋಗ್ಯತೆ ಇಲ್ಲದ ನನಗೆ ಅಂತ ಒಂದೊಂದೇ ಎನಕ್ ಅಂತ ಹೇಳಿದಾಗ ಡಿಸ್ಕ್ವಾಲಿಫೈ ಮಾಡ್ಕೊಂಡು ಹೋಗ್ತಾರೆ. ಯಾವುದಕ್ಕೂ ಪ್ರಯೋಜನ ಇಲ್ದಾನೋ, ಶುಂಠ ಏನು ಗೊತ್ತಿಲ್ಲ, ಯಾವ್ದು ಹೇಳಿದ್ರು ಅರ್ಥ ಆಗೋದಿಲ್ಲ, ಒಳ್ಳೆ ಮಾರ್ಗದಲ್ಲಿ ಹೋಗು ಅಂದ್ರೂ ಗೊತ್ತಾಗಲ್ಲ, ಹೋಗೋದು ಇಲ್ಲ, ನನ್ನನ್ನ ನಾನು ಉದ್ಧಾರ ಮಾಡ್ಕೊಳಕ್ಕೆ ಆಗೋದಿಲ್ಲ. ಆ ಕಿಂಚನೆ ಅನನ್ಯಗತಿದ್ರೆ ಪರಮಾವಧಿ. ಎನಕ್ಕೊರು ನಲ್ ತುಣೈ ಅಂದ್ರೆ ಸಂಗಾತಿ ಅಂತ ಇಟ್ಕೊಳ್ಳಿ.
ಇನ್ಮೈನಾಲ್ ಅಂತ ಹೇಳಿದ್ರೆ ನನಗೆ ಸ್ಥಿರವಾಗಿ ನಿಜವಾಗ್ಲೂ ಬೇಕು ಅಂತ ಹೇಳಿದ್ರೆ ನಿನ್ ಕೃಪೆಯನ್ನ ಬಿಟ್ರೆ ಬೇರೆ ಯಾವುದು ಗತಿನೇ ಇಲ್ಲ ನನಗೆ, ನಿನ್ ಕೃಪೆನೇ ಬೇಕು ಅಂತ. ಇರುವಲ್ವಿನೈ, ಅದು ಗೊತ್ತು ಎಲ್ಲಾರ್ಗು. ಇರುವಲ್ವಿನೈ ಯಾವ್ದಪ್ಪ ಅಂದ್ರೆ ಪಾಪ ಮತ್ತೆ ಪುಣ್ಯ. ಈ ಎರಡು ಸಂಕೋಲೆಗಳಿಂದ ನಾವು ಬಿಡಿಸ್ಕೊಂಡಾಗ್ಲೇ ಮಾತ್ರನೇ ನಮಗೆ ಮೋಕ್ಷ ಸಿಗುವಂಥದ್ದು. ಈ ಆಧ್ಯಾತ್ಮಿಕ ವಿಚಾರವನ್ನ ನಾವು ಯಾವಾಗ ಅಥವಾ ವೇದಾಂತವನ್ನ ತಿಳ್ಕೊಳ್ಳಲ್ವೋ ಅದುವರೆಗೂ ನಾವೇನ್ ಅನ್ಕೊಂಡಿರ್ತೀವಿ, ಒಳ್ಳೆ ಕೆಲಸ ಮಾಡ್ತಾ ಇರ್ತೀವಿ, ನಮ್ಗೆ ಸ್ವರ್ಗಾದಿ ಭೋಗಗಳು ಸಿಗ್ತಾ ಇರತ್ತೆ, ಆ ಥರನೇ ಅನ್ಕೊಂಡಿರ್ತೀವಿ. ಆದ್ರೆ ಕ್ಷಿವಿಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ, ಅದು ತುಂಬಾ ಡೇಂಜರಸ್. ಅದು ಗೊತ್ತೇ ಆಗ್ಬೇಕಾಗಿರೋ ಸತ್ಯ ಅದು, ಅದೆಲ್ಲರಿಗೂ ಗೊತ್ತಾಗ್ಬೇಕು. ಅದಕ್ಕೆ ಇರುವಲ್ವಿಲಂಗ ಅಂತ ಹೇಳಿದ್ರೆ ಬಲಿಷ್ಠವಾದ ಪುಣ್ಯ ಅನ್ನೋ ಒಂದು ಸಂಕೋಲೆಯನ್ನು ಅದ್ರಲ್ಲಿ ಸೇರ್ಕೊಳ್ತಾರೆ. ಅದನ್ನ ವಿಲಕ್ಕಿ, ಅದನ್ನ ನಾವು ಬಿಡಿಸಿ ನಮಗೆ ಹಿತಂ ಇದಂ ಅಂದ್ರೆ ಹಿತಂ ಕರುದಿ, ನೀನೇ ನಮಗೆ ಹಿತವನ್ನ ಮಾಡಬೇಕು. ನಮಗೇನು ಹಿತ? ಪುರುಷಾರ್ಥಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ಹಿತಗಳಿವೆಯಲ್ಲ. ಇದರಲ್ಲಿ ತತ್ವತ್ರಯಗಳು, ಹಿತತ್ರಯಗಳು ಅಂತೆಲ್ಲ. ನಮಗೆ ಹಿತ ಯಾವುದು ಅಂತ ಹೇಳಿದಾಗ 4 ಪುರುಷಾರ್ಥಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಬಂದಾಗ ಮೋಕ್ಷಕ್ಕೆ ಮಿಗಿಲಾದದ್ದು ಯಾವುದೂ ಇಲ್ಲ. ಹಿತ ಕರುದು ಆದ್ರೆ ಮೋಕ್ಷ ಸಿಗ್ಬೇಕಾದ್ರೆ ನಮ್ಗೆ ಪಾಪ ಪುಣ್ಯ 2 ಸಮನಾಗಿರ್ಬೇಕು. ಅದಿಲ್ಲದೆ ಹೋದ್ರೆ ನಮ್ಗೆ ಮೋಕ್ಷ ಸಿಗಲ್ಲ. ಪಾಪ ಜಾಸ್ತಿ ಆದ್ರೂ ನರಕದಲ್ಲೋ ಅಥವಾ ಇನ್ನೇನಾದ್ರೂ ಯಾವ್ದಾದ್ರು ಹೀನ ಯೋನಿಯಲ್ಲಿ ಹೋಗಿ ಅದನ್ನ ಅನುಭವಿಸ್ಬೇಕು. ಪುಣ್ಯ ಜಾಸ್ತಿ ಆದ್ರೂ ಸ್ವರ್ಗಾದಿ ಲೋಕದಲ್ಲಿ ಹೋಗಿ ಅನುಭವಿಸ್ಬೇಕು, ಅಥವಾ ಇನ್ಯಾವುದಾದ್ರೂ ಉತ್ತಮವಾದ ಯೋನಿಯಲ್ಲಿ ಹುಟ್ಟಿ ರಾಜಭೋಗಗಳನ್ನ ಅನುಭವಿಸ್ಬೇಕಾಗುತ್ತೆ. ಒಟ್ಟಿನಲ್ಲಿ ಸಂಸಾರದಲ್ಲಿ ಮತ್ತೆ ಬಂದು ಬೀಳ್ಬೇಕಾಗುತ್ತೆ. ಅದಕ್ಕೆ ನೀನೇ ವಿಲಕ್ಕಿ, ನೀನೇ ನಮ್ಮನ್ನ ಬಿಡಿಸ್ಬೇಕು ಅಂತ ದೇಶಿಕರಲ್ಲಿ ಶರಣಾಗತಿ ಮಾಡ್ಕೊಂಡಾಗ ಇದ ನಡೆಯುತ್ತೆ. ಅದಕ್ಕೆ ಅವರು ನೀಯೇ ಹಿತಂ ಕರುದು. ಇಲ್ಲಿ ಇನ್ನೂ ಒಂದು ನಾವು ನಮಗ್ ಗಮನಿಸ್ಕೊಳ್ಬೇಕು. ಕುಮಾರ ವರದಾಚಾರ್ಯರಿಗೆ ಆಚಾರ್ಯರು ಅವರೇ ಶಮಾಶ್ರಯನ ಭರನ್ಯಾಸ ಎಲ್ಲ ಅವರೇ ಮಾಡಿರ್ತಾರೆ. ಅವರಲ್ಲೇ ಶರಣಾಗತಿನೂ ಮಾಡ್ಕೊಳ್ತಾರೆ ಅವರು. ಹಾಗಾಗಿ ಅವರು ನೀನೇ ನನಗೆ ಹಿತ ಮಾಡು ಅಂತ ಹೇಳ್ತಾರೆ. ಮನ್ನಿಯನಲ್ ತಿರುಮಂತಿರ ಮೋದುಂ ಪೊರುಳ್ ನಿಲಯೇ, ತಿರುಮಂತ್ರದ ಸಾರ ಇದೆಯಲ್ಲ, ಅರ್ಥದ ಅಷ್ಟಾಕ್ಷರಿಯ ಸಾರವನ್ನ ಸ್ಥಿರವಾಗಿ ನನ್ನ ಮನದಲ್ಲಿ ನಿಲ್ಲೋ ತರ ಮಾಡ್ಬೇಕು ಅಂತ. ಅಷ್ಟಾಕ್ಷರಿಯನ್ನ ಮಾಡಿದಾಗ ನಾವು ಮುಖ್ಯವಾದ ಒಂದು ಸ್ಥಿರವಾದ ದೃಢವಾದ ಅರ್ಥ ನಮ್ಗೆ ಏನು ನಿಲ್ಸತ್ತೆ ಅಂದ್ರೆ, ನಾವು ನಮೋ ನಾರಾಯಣಾಯ ಅಂತ ಇದೆಯಲ್ಲ, ಅದರಲ್ಲಿ ನಾವೆಲ್ಲರೂ ನಾರಾಯಣನಿಗಾಗಿಯೇ ಇರುವಂತವ್ರು. ನಮ್ಮ ಕರ್ಮಗಳು, ನಮ್ಮ ಕೆಲಸಗಳು, ನಮ್ಮ ಕೈಕರ್ಯಗಳೆಲ್ಲ ಅವನಿಗಾಗಿಯೇ ಮೀಸಲಾಗಿರುವಂತದ್ದು ಅಂತ ಹೇಳ್ತೀವೋ ಇಲ್ವೋ, ಅದನ್ನೇ ಇಲ್ಲಿ ಹೇಳುವಂಥದ್ದು. ತಿರುಮಂತಿರ ಓದೋ ಪೊರುಳ್ ನಿಲೆಯೇ, ನೀನು ಪೊನ್ನರುಳಾಲರುಳ, ನನಗೆ ಚೆನ್ನಾಗಿ ಮನಸ್ಸಲ್ಲಿ ನಾಟೋ ತರ ಮಾಡು. ಪೊನ್ನರುಳು, ಚಿನ್ನದಂತ ಒಂದು ನಿನ್ನ ಕೃಪೆ. ಯಾರ್ಯಾರ ಮೇಲೂ ಯಾಕೆ ಕೃಪೆ ಮಾಡ್ಬೇಕು? ಯಾರೋ ನಂಬಿಕೆನೇ ಇರಲ್ಲ, ಯಾರೋ ನಾಸ್ತಿಕರಾಗಿರ್ತಾರೆ, ಅವ್ರಿಗೂ ಒಂದು ಒಳ್ಳೇದಾಗ್ಲಿ ಅಂತ ಎಲ್ಲಾರ್ಗೂ ಬೋಧನೆಯನ್ನ ಮಾಡಿ ಎಲ್ಲಾರ್ಗೂ ಉಪದೇಶಗಳನ್ನ ಮಾಡ್ತಾರಲ್ಲ, ಇದು ಪೊನ್ನರುಳಲ್ವಾ? ಅದಕ್ಕೆ ಪೊನ್ನರುಳಾಲರುಳಾಯ್. ಸಾಧಾರಣವಾದ ಕೃಪೆ ಇದ್ರೆ ಅದ್ರಲ್ಲೆಲ್ಲ ನಮ್ಮನ್ನ ಉದ್ಧಾರ ಮಾಡಕ್ಕಾಗಲ್ಲ. ಯಾಕಂದ್ರೆ ಜಡ್ಡು ನಮ್ದೆಲ್ಲ ಹಳೇ ಪಾಪಗಳಿದೆಯಲ್ಲ, ಸಂಚಿತ ಪಾಪ. ಎಂತ ಜಡ್ಡು ಅಂದ್ರೆ ಸುಲಭದಲ್ಲಿ ಹೋಗುವಂತದ್ದಲ್ಲ. ಅದಕ್ಕೆಲ್ಲ ತುಂಬಾ ಪೊನ್ನರುಳೇ ಬೇಕು. ನಮಗಂತೂ ಏನೋ ಅಪರಂಜಿ ಪೊನ್ನರುಳೇ ಬೇಕು ನಮಗೆಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ, ಪೊನ್ನರುಳಾಯ್ ಯಾರಿಗೆ ಅಂದ್ರೆ ತೂಪುಲ್ ಪುಹಳ್. ತೂಪುಲ್ ಪುಹಳ್ ಫೇಮಸ್. ತೂಪುಲ್ ಅಂದ್ರೆ ದೇಶಿಕರು, ಬೇರೆ ಏನು ವರ್ಡೇ ಬರೋದಿಲ್ಲ ಆತರ. ಈಗಲೂ ಅಷ್ಟೇನೆ ತೂಪುಲ್ ಅಂದ್ರೆ ವೇದಾಂತ ದೇಶಿಕರು. ಕಾಂಚೀಪುರದ ಉತ್ಸವಗಳು ಅನೇಕ ಹೋಗಿ ಎಲ್ಲ ಮಂಟಪಡಿ ಆಗತ್ತೆ ಬರುತ್ತೆ. ಅದೆಲ್ಲ ತುಂಬಾ ವಿಶೇಷವಾದ ಊರು. ಅವರು ಅಷ್ಟು ಕೈಂಕರ್ಯ ಮಾಡಿದ್ದಾರೆ. ತೂಪುಲ್ ಪುಹಳ್ ಕುಲವಿಳಕ್ಕೆ ಅಂತ ಬೇಡ್ಕೊಳ್ತಾರೆ. ಇಲ್ಲಿ ತಿರುಮಂಗೇಳಾಳ್ವಾರು ಅವರ ಪಾಶಗಳನ್ನ ನಾವು ಜ್ಞಾಪಿಸ್ಕೊಳ್ಬಹುದು. ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ನನಗೇನು ಯೋಗ್ಯತೆ ಇಲ್ಲ, ಆದ್ರೆ ತಾಯಿನ ಇಂದ ಕಂಡ್ರೆ ಒಕ್ಕ ಭಗವಂತನಿಗೆ ಹೇಳ್ತಾರೆ. ಅಕ್ಕರು ಬೇಕಾದ್ರೆ ಸುಮ್ನೆ ಆಟ ಆಡ್ಕೊಂಡು ಎಲ್ಲೋ ಏನೋ ಮಾಡ್ಕೊಂಡಿರ್ಬೋದು. ಮಕ್ಕಳು ಅಷ್ಟೇ ತಾನೆ, ನಾವು ಆಟಕ್ಕೆ ಕಳ್ಸಿಬಿಟ್ರೆ ಹಸಿವು ನಿದ್ದೆ ಏನೂ ಇಲ್ಲ, ಇಲ್ಲ ಆಟ ಆಡ್ಕೊಳ್ತಿರ್ತಾರೆ. ಅಮ್ಮಂದ್ರೆ ಹೋಗ್ತಾರೆ. ಸಮ್ಮರ್ ಹಾಲಿಡೇಸಲ್ಲಿ ಕಳ್ಸಿಬಿಟ್ರೆ ಎಲ್ಲೋ ಹೋಯ್ತು ನೋಡು, ತಿಂಡಿ ತಿನ್ಕೊಂಡು ಹೋದ 3 ಗಂಟೆ ಆದ್ರೂ ಮನೆಗೆ ಬಂದಿಲ್ಲ ಅಂತ ಹೋಗಿ ಹುಡ್ಕೊಂಡು ನಡಿಯೋ ಮನೆಗೆ ಊಟ ಮಾಡ್ಕೊಂಡು ಆಮೇಲೆ ಹೋಗಿ ಆಟ ಆಡ್ತೀಯ ಅಂತ ಕರ್ಕೊಂಡ್ ಬರಲ್ವ ಅಮ್ಮಂದ್ರು. ಅದೇ ತರ ನಮ್ಮನ್ನ ಸಂಸಾರದಲ್ಲಿ ಬಿದ್ದಿರೋ ನಮ್ಮನ್ನ ಇದು ನೋಡಿ ಎಷ್ಟು ಲೌಕಿಕ ಒಂದು ಎಕ್ಸಾಂಪಲ್. ನಾವು ಮಾಡ್ತಾ ಇರೋದು ಭಗವಂತನ ಹತ್ರ ಇದೆ.
ಬಂದ್ಬಿಟ್ಟಿದೀವಿ ಸಂಸಾರದಲ್ಲಿ ಏನೇನೋ ಚೇಷ್ಟೆಗಳು ಮಾಡ್ಕೊಂಡು ಭಗವಂತನನ್ನೇ ಮರೆತುಬಿಟ್ಟು ಅಲ್ಲಿ ಹೋಗಿ ಅವನ ಕೈಂಕರ್ಯ ಮಾಡ್ಬೇಕು ಅನ್ನೋದನ್ನೇ ಜ್ಞಾಪಕ ಇಟ್ಕೊಳ್ಳದೆ ಇಲ್ಲೇ ಓಡಾಡ್ತಾ ಇದ್ದೀವಿ. ಅವಾಗ ತಿರುಮಂಗ ಹೇಳ್ತಾರೆ, ಅವಾಗ ತಾಯಿ ನಿನೆಯಿಂದ ಕಂಡ್ರೆ ಒಕ್ಕ, ನಾವೆಲ್ಲ ಕಣ್ಣು ಅಂದ್ರೆ ಇದು ಕರುಗಳು, ಆ ತಾಯೇ ನೆನೆಸ್ಕೊಂಡು ಬಂದು ಹಾಲನ್ನ ಕೊಡುತ್ತೆ. 1000 ಕರು ಇರ್ಲಿ, ಕತ್ಲೆ ಇರ್ಲಿ, ಅದ್ರಲ್ಲಿ ಏನಾದ್ರೂ ಇದರಲ್ಲಿ ಕೌಶೆಡ್ ಅಲ್ಲಿ ಅಕಸ್ಮಾತ್ ಗೋಶಾಲೆನಲ್ಲಿ ಕರೆಂಟ್ ಇಲ್ಲದೆ ಹೋದ್ರೆ ಕೂಡ ಅಮ್ಮ ಅಂತ ಕರೆದು ಬಿಟ್ರೆ ಆ ತಾಯಿ ನೆಲೆಯಿಂದ ಕಂಡ್ರೆ ಒಕ್ಕ, ನನ್ ಕರು ಕರೀತಾ ಇದೆ ಅಂತ ಹೋಗಿ ಅದಕ್ಕೆ ಹಾಲು ಉಡಿಸುತ್ತಲ್ಲ, ಆ ತರ ಭಗವಂತನೂ ಅಷ್ಟೇನೆ. ತಾನೇ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂ ಗತಿಂ ಅಂತ ವರಾಹ ಚಂದ್ರ ಶ್ಲೋಕದಲ್ಲಿ ಹೇಳಿದ್ರಲ್ಲ, ಅದೇ ತರ ಈ ತಿರುಮಂತ ಪ್ರತಿಪಾದಿಸುವ ಅರ್ಥಗಳಿವೆಯಲ್ಲ, ನಿಷ್ಠೆಯನ್ನ ದಾಸಕೃತ್ಯರನ್ನಾಗಿ ಮಾಡುತ್ತೆ. ನಮ್ಮನ್ನೆಲ್ಲ ಭಗವಂತನಿಗೆ ಕೈಂಕರ್ಯಪರರಾಗಿ ಮಾಡುತ್ತೆ. ಏನೇ ಒಂದು ಸಣ್ಣ ವಿಚಾರ ಇರ್ಲಿ, ಪುರುಸತ್ತಿದ್ದಾಗ ಭಗವಂತನ ವಿಚಾರವಾಗಿ ನಾವು ಏನಾದ್ರೂ ಒಂದು ಕೆಲಸ ಮಾಡೋಣ, ಸಮಾಜಕ್ಕೆ ಅವನನ್ನ ಪರಿಚಯ ಮಾಡ್ಕೊಳ್ಳೋಣ, ಹೀಗೆ ಏನಾದ್ರೂ ಒಂದು ಅವನನ್ನ ಇದರಿಂದ ಅವನ ಕೃಪೆ ನಮಗೆ ಬೇಕು, ನಾವು ಉದ್ಧಾರ ಆಗ್ತೀವಿ. ಆದ್ರೆ ನಾವು ದಾಸಕೃತರಾಗಿರ್ಬೇಕು, ನಾವು ಅವನಿಗೆ ಕೆಲಸ ಮಾಡೋಕೆ. ಅದನ್ನ ಇಲ್ಲಿ ಹೇಳ್ತಾರೆ. ಮುಂದಿನ ಹಾಡು ಹೋಗೋಣ. ತುಂಬಾ ಚೆನ್ನಾಗಿದೆ ಇದು. ಈ ಹಾಡು 15ನೇ ಹಾಡು ಇದೆಯಲ್ಲ, ಈಗ ನಾವು ಅನುಸಂಧಾನ ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ, ಭಗವಂತನಿಗೆ ನಮ್ಮ ಮೇಲೆ ಒಂದು ಕಣ್ಣು ಇಟ್ಟೇ ಇರ್ತಾನೆ, ನೋಡ್ಕೊಂಡೇ ಇರ್ತಾನೆ. ಮಕ್ಕಳು ಮನೆಯಲ್ಲೂ ಅಷ್ಟೇ ಆಟ ಸಾಮಾನು ಎಲ್ಲ ಚೆಲ್ಕೊಂಡು ಮಗು ಆಟ ಆಡ್ತಾ ಇದ್ರೆ ಕೂಡ ಅಲ್ಲಿ ತಾಯಿಂದ್ರು ಅಥವಾ ಯಾರಾದ್ರೂ ಬೇಬಿ ಸಿಟ್ಟಿಂಗ್ ಅವ್ರು ಯಾರು ಇದ್ರು ಅಷ್ಟೇನೆ ಅವ್ರು ಒಂದು ನಿಗಾ ಇಟ್ಟಿರ್ತಾರೆ. ಯಾಕಂದ್ರೆ ಎಲ್ಲೋ ಒಂದು ಚೂಪಾಗಿರೋಂಥ ವಸ್ತುನ, ಒಂದು ಆಟ ಸಾಮಾನು ಏನೋ ಬಾಯಲ್ಲಿ ಹಾಕೊಂಡ್ಬಿಡೋದು, ಏನೋ ಮಾಡುತ್ತವೆ ಮಕ್ಕಳು ಚೇಷ್ಟೆ, ಅದಕ್ಕೆ ಅಲ್ಲೊಂದು ಕಣ್ಣು ಇಟ್ಟಿರ್ಬೇಕು. ಭಗವಂತನೂ ಹಾಗೇನೆ ಸಂಸಾರದಲ್ಲಿ ಸದಾ ನಮ್ಮ ಮೇಲೆ ಒಂದು ಕಣ್ಣಿಟ್ಟಿರ್ತಾನೆ. ತಿಳ್ಕೊಳ್ಳಿ, ಯಾರು ನೋಡ್ತಾ ಇಲ್ಲ, ನಮ್ಗೇನು ಗೊತ್ತಾಗಲ್ಲ, ಭಗವಂತ ನಮ್ಮ ಪರ ಇಲ್ಲ, ಅದು ಇದು ಅಂತೆಲ್ಲ ಸುಮ್ಮನೆ ಮೂಢ ಹಾಗೆ ಮಾತಾಡಬಾರ್ದು. ಯಾಕಂದ್ರೆ ಆಧ್ಯಾತ್ಮ ವಿಚಾರದಲ್ಲಿ ನಾವು ನೋಡಿದಾಗ ತಂದೆ ತಾಯಿ ಸ್ಥಾನದಲ್ಲಿ, ಗುರುಗಳು ಆಚಾರ್ಯ ಸ್ಥಾನದಲ್ಲಿ ಎಲ್ಲ ಸ್ಥಾನವನ್ನು ತುಂಬುವಂಥವನು ಭಗವಂತ. ಅವನು ಏಕಕಾಲದಲ್ಲಿ ಎಲ್ಲರನ್ನು ಚಿಂತೆ ಮಾಡ್ತಾ ಇರ್ತಾನೆ, ನೋಡ್ತಾನೆ ಇರ್ತಾನೆ. ಮುಂದಿನ ಹಾಡು ನೋಡ. விளக்காகி வேங்கடவெற்பினில் வாழும் விரைமலராள், வேங்கடவெற்பினில் வாழும் விரைமலராள், வழக்காதல் கொண்டுரை மார்பன், வழக்காதல் கொண்டு உரை மார்பன், திறத்தும் உனதடியார், திறத்தும் உனதடியார், துளக்காதலில்லவர் தங்கள் திறத்திலும், துளக்காதல் இல்லவர் தங்கள் திறத்திலும், தூய்மை எண்ணி காதல் செய்யும் நிலை கடியாய், களக்காதல் செய்யும் நிலை கடியாய், தூப்புல் காவலனே, விளக்காகி வேங்கடவெற்பினில் வாழும் விரைமலராள், வழக்காதல் கொண்டுரை மார்பன், திறத்தும் உனதடியார், துளக்காதலில்லவர் தங்கள் திறத்திலும், தூய்மை எண்ணி களக்காதல் செய்யும் நிலை கடியாய், தூப்புல் காவலனே. விளக்காகி வேங்கடவெற்பினில் வாழும் விரைமலராள், வழக்காதல் கொண்டு உரை மார்பன், திறத்தும் உனதடியார், துளக்காதல் இல்லவர் தங்கள் திறத்திலும், தூய்மை எண்ணி களக்காதல் செய்யும் நிலை கடியாய், தூப்புல் காவலனே. ವಿಳಕಾಹಿ ಅಂದ್ರೆ ಇಲ್ಲಿ ಜ್ಯೋತಿ ಸ್ವರೂಪದಲ್ಲಿ ತಿರುವೆಂಗಡ ಮಲೆ ಮೇಲೆ
ನಿಂತಿರುವಂತ ಭಗವಂತ ಇದ್ದಾನಲ್ಲ, ಯಾರು ಸಾಕ್ಷಾತ್ ತಿರುವೆಂಗಡಮುಡಿಯಾರ್, ಅವನಿಗೆ ಹೇಳೋದು ಇಲ್ಲಿ ವಿಳಕ್ಕಾಗಿ ಅಂತ. ಇಲ್ಲಿ ಅಡ್ರೆಸ್ ಮಾಡ್ಬೇಕಾದ್ರೆ ತೂಪುಲ್ ಕಾವಲನೆ ಅಂತ ಈ ಹಾಡಲ್ಲಿ ಹೇಳಿದ್ರು. ಓ ತೂಪುಲ್ ರಕ್ಷಕನೇ, ತೂಪುಲ್ ಕಾವಲನೆ ಅಂತ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಒಳ್ಳೆ ಮಾರ್ಗದಲ್ಲಿ ಇರೋರ್ಗೂ ಸರಿ ಅಥವಾ ಸರಿಯಾದ ಮಾರ್ಗದಲ್ಲಿ ಇಲ್ಲದೆ ಇರೋರ್ಗೂ ಸರಿ, ಅವರಿಗೆಲ್ಲ ರಕ್ಷಕ ಸ್ಥಾನದಲ್ಲಿ ಇದ್ಕೊಂಡು ಕಾಪಾಡ್ತಾ ಇರೋದು ನಾವು ನೋಡಿದ್ವಿ. ಹೇಗೆ ಅಂತ ಎಲ್ಲ ಅವರು ಗಿರಿಜನ ಹರಿಜನರು ಆ ಜನಾಂಗದಲ್ಲಿ ಒಂದ್ಸತಿ ಜ್ವರ ಎಲ್ಲ ಬಂದಾಗ ಅವರುಗಳು ಕೂಡ ಬಂದು ವೇದಾಂತ ದೇಶಪಾಂಡೆ ಸ್ವಾಮಿ, ನೀವು ನಮ್ಗೆ ಏನಾದ್ರು ಒಂದು ಮಂತ್ರನೋ ಹಾಡೋ ಬರ್ಕೊಡಿ, ಜ್ವರದಿಂದ ಎಲ್ಲರೂ ಸತ್ತೋಗ್ಬಿಡ್ತಾ ಇದ್ದಾರೆ ಅಂದ್ರೆ, ಅವಾಗ ನೋಡಿ ಅವ್ರೇನೋ ತುಂಬಾ ದೊಡ್ಡದಾಗಿ ಏನೋ ಸಾಧನೆನೋ ಅಥವಾ ಅಷ್ಟಾಕ್ಷರಿನೋ ಏನೋ ಕೇಳ್ಕೊಂಬಿಡ್ಲಿಲ್ಲ. ಸಣ್ಣದಾಗಿ ಒಂದು ಸುದರ್ಶನ ಅಷ್ಟಕ ಸುಲಭವಾಗಿ ಎಲ್ಲಾ ಕಡೆ ಹಾಡ್ಬೋದಾಗಿದ್ದಾವಂತ ಒಂದು ಸ್ತೋತ್ರವನ್ನ ಬರೆದುಕೊಟ್ರು. ಅದಕ್ಕೆ ರಕ್ಷಕ ಅಂತ ಅವ್ರು ಹೇಳೋದು. ರಕ್ಷಕರು ಅಂತ ಹೇಳಿದ್ರೆ ದೊಡ್ಡವರಿರ್ಲಿ ಚಿಕ್ಕವರಿರ್ಲಿ ಎಂಥವರೇ ಇರ್ಲಿ ಎಲ್ಲರನ್ನೂ ರಕ್ಷಣೆ ಮಾಡ್ಬೇಕಾಗಿರೋರು. ಅದಕ್ಕೆ ಇವ್ರಿಗೆ ತೂಪುಲ್ ಕಾವಲನೆ ಅಂತ ಹೇಳಿದ್ರು. ಇಲ್ಲಿ ತೂಪುಲ್ ರಕ್ಷಕರೇ, ನೀವು ನಿಮ್ಮಲ್ಲಿ ನಾವು ಬಂದು ಶರಣಾಗತಿ ಮಾಡ್ಕೊಂಡಾಗ ಏನಾಗತ್ತೆ ಅಂತ ಹೇಳಿದ್ರೆ, ಸಾಕ್ಷಾತ್ ತಿರುವೆಂಕಡಮುಡಿಯನ್ಗೆ ಶರಣಾಗತಿ ಮಾಡ್ಕೊಂಡಾಗ ಆಗತ್ತೆ ಅಂತ. ಹೇಗೆ ಅಂತ ಹೇಳಿದ್ರೆ ಅದ್ ಹೇಗೆ ಅದ ನೋಡೋಣ. ಮಹಾಲಕ್ಷ್ಮಿ ಇದ್ದಾಳಲ್ಲ, ಅವಳ ವಿರೈಮಲ್ಲರಾವ್ ವಾಸನೆಯಾಗಿರುವಂತ ಕಮಲದ ಮೇಲೆ ಕೂತಿರೋ ಮಹಾಲಕ್ಷ್ಮಿ, ಆ ಭಗವಂತ ತಿರುವೆಂಕಡಮುಡಿಯನ ಎದೆನಲ್ಲಿ ಕೂತಿದ್ದಾಳೆ, ವಕ್ಷಸ್ಥಳದಲ್ಲಿ ಕೂತಿದ್ದಾಳೆ. ವೇರಿ ಮಾರಾದ ಪೂ ಮೇಲಿರುಪ್ಪಳ್ ಅಂತ ನಮ್ಮಾಳ್ವಾರ್ ಹೇಳ್ತಾರಲ್ಲ, ಆ ತರ ವಾಸನೆ ವಿರೈ ಮಲ್ಲರಾಳ ಅಂದ್ರೆ, ವಿರೈ ಅಂದ್ರೆ ವಾಸನೆ. ಆ ವಾಸನೆ ಈ ಒಂದು ಅರ್ಥ ಏನಪ್ಪಾ ಅಂದ್ರೆ, ಆ ಕಮಲದ ಪುಷ್ಪ ಅವಳು ಕೂತಿರೋಂಥದ್ದು ಬಾಡೋದೇ ಇಲ್ಲ, ಒಂದು ವಾಸನೆ ಕಡಿಮೆನೂ ಆಗೋದಿಲ್ಲ, ಯಾವಾಗ್ಲೂ ಒಂದೇ ತರ ಇರುವಂತ ಅಂತ ಒಂದು ಪುಷ್ಪದ ಮೇಲೆ ಕೂತಿದ್ದಾಳೆ ಅಂತ. ಇದರಲ್ಲಿ ಗೂಢಾರ್ಥ ಏನಪ್ಪಾ ಅಂತ ಹೇಳಿದ್ರೆ, ಸ್ವಭಾವ ಇದೆಯಲ್ಲ ಅವಳದು ಎಂದೂ ಬದಲಾಗಲ್ವಂತೆ. ಯಾವಾಗ್ಲೂ ಕ್ಷಮೆ ಆದರ ನಮ್ಮ ಮೇಲೆಲ್ಲ ಕರುಣೆ ಇದೇನೆ. ವೇರಿ ಮಾರಾದ ಅಂದ್ರೆ ಅದಕ್ಕೆ ಅದೇ ಸರಿಯಾದ ಅರ್ಥ. ಅವಳು ಇಲ್ಲದೆ ಮಾತ್ರ ಇದ್ರೆ ಭಗವಂತ ಒಂದು ಕಾರಣಕ್ಕೂ ನಮ್ಮನ್ನ ಕ್ಷಮಿಸ್ತಾನೂ ಇರ್ಲಿಲ್ಲ, ನಾವೆಲ್ಲ ಯಾರು ಉದ್ಧಾರನೂ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಶಾಂತಿ ಗುಣವನ್ನು ಭಗವಂತನಲ್ಲಿ ಹೆಚ್ಚಿಸೋಳು ಅವಳೇನೆ. ಅದಕ್ಕೆ ಆ ವಿರೈಮಲನಾಳ ಅಂತ ಹೇಳಿದ್ರೆ ಎಂದೂ ಅವಳ ಈ ಗುಣಗಳು, ಕರುಣೆ ಆದರ ಕೃಪೆ ಇದೆಲ್ಲ ಎಂದೂ ಅವಳಲ್ಲಿ ಆ ಗುಣಗಳು ಕಡಿಮೆ ಆಗದೆ ಇರುವಂತದ್ದು. ಅವಳು ಕೂತಿರೋದ್ರಿಂದ, ಅವಳು ಭಗವಂತನ ಇದ್ರಲ್ಲಿ ಕೂತಿರೋದ್ರಿಂದ ಆಮೇಲೆ ಭಕ್ತರ ವಿಷಯದಲ್ಲಿ ಅವಾಗ ಅವನಿಗೆ ಕೃಪೆ ಬರುತ್ತೆ ಅಂತ, ಆ ವಿಷಯದಲ್ಲಿ ಭಕ್ತಿ ಉಂಟಾಗುತ್ತೆ. ಆ ಅನುಗ್ರಹ ನಮ್ಮನ್ನು ಪ್ರಾರ್ಥಿಸ್ತಾರೆ. ಇಲ್ಲಿ ಅವನ ಅನುಗ್ರಹ ನಮಗೆ ಬರ್ಬೇಕು. ಅಷ್ಟೇ ಅಲ್ಲ, ನೀವು ತಿರುವೆಂಕಡಮುಡಿಯನ ಅಂಶದಿಂದ ಅವತಾರ ಮಾಡಿರುವಂತವ್ರು ಯಾರು? ವೇದಾಂತ ದೇಶಿಕರು. ನಿಮ್ಮ ಕರುಣೆ ನಮ್ಮ ಮೇಲೆ ಬಿದ್ದು ಕಳಕಾದಲ್ ಶೆಯ್ಯುಂ ನಿಲೈ, ತಪ್ಪಾಗಿ ಭಕ್ತಿ ಮಾಡುವಂಥದ್ದು, ಹಿಪೋಕ್ರಿಟಿಕ್ ಆಗಿರುವಂಥದ್ದು, ಆರ್ಜವವಾಗಿ ಮಾತುಗಳನ್ನ ಆಡದೆ ಇರುವಂಥದ್ದು, ಈ ಬುದ್ಧಿಗಳೆಲ್ಲ ಹೋಗ್ಬೇಕು ನಮ್ಗೆ. ಯಾವಾಗ್ಲೂ ನೆಗೆಟಿವಿಟಿ ಅಂತ ಹೇಳ್ತಾರೆ ಇದನ್ನ, ಪಾಸಿಟಿವ್ ಆಗಿ ಇರ್ಬೇಕು ಯಾವಾಗ್ಲೂ. ಆ ನೆಗೆಟಿವಿಟಿಗಳೆಲ್ಲ ಹೋಗ್ಬೇಕು. ಕಳಕಾದಲ್ಲಿ ಶೈಯುಂ ನಿಲೈ ಇದೆಯಲ್ಲ, ಕಪಟ ಭಕ್ತಿಯನ್ನ ತೋರಿಸುವಂತ ಬುದ್ಧಿ ನಮ್ಮನ್ನ ಬಿಡಿಸ್ಬೇಕು ಅಂತ ಕೇಳ್ತೀವಿ. ನೀವು ಒಂದ್ ಪಕ್ಷ ಭಕ್ತಿ ಮಾಡದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ತಪ್ಪಾಗಿ ತೋರಿಕೆ ಭಕ್ತಿಯನ್ನ ಮಾಡಬೇಡಿ ಅಂತ ಹೇಳ್ತಾರೆ. ಆ ತರ ಒಂದು ನಿಲೆ ನಮ್ಗೆ ಕರುಣಿಸುವಂತ ಇಲ್ಲಿ ಕೇಳ್ಕೊಳ್ತಾರೆ. ಕಳಕಾದಲ್ಲಿ ಶೈಯುಂ ನಿಲೆ ಕಡಿಯಾಗಿ ಅದನ್ನ ನಿಲ್ಲಿಸ್ಬಿಡೋ ನಮ್ಗೆ. ಅದಕ್ಕೆ ನಿನ್ನಲ್ಲಿ ನಿಜವಾದ ಭಕ್ತಿಯನ್ನ ಮಾಡುವಂತ ಒಂದು ಮಾರ್ಗವನ್ನ ನಮ್ಗೆ ತೋರಿಸ್ಕೊಡು ಅಂತ ಕೇಳ್ತಾರೆ. ಮುಂದಿನ ಹಾಡು. ಕಾವಲನೆಂಗಳ್ ಕಡಾಂಬಿ ಕುಲಪತಿ ಅಪ್ಪುಳಾರ್ಥಂ, காவலன் எங்கள் கிடாம்பி குலபதி அப்புளார்த்தம், மலர் சேவடி சேர்ந்து பணிந்து, தேமலர் சேவடி சேர்ந்து பணிந்து, அவர்த்தம் அருளால் நாவலரும் தென்வடமொழி நல்பொருள் பெற்ற நம்பி, அவர் தம் அருளால் நாவலரும் தன் வடமொழினர் பொருள் பெற்ற நம்பி, காவல் தூப்புல் புலர்த்தரசே, காவல தூப்புல் குலத்தரசே, காத்தருளே எம்மை காத்தருளே.
காவலனெங்கள் கிடாம்பி குலபதி அப்புளார்த்தம் தேமலர் சேவடி சேர்ந்து பணிந்து அவர் தம்மருளால் நாவலரும் தென்வடமொழி நல் பொருள் பெற்ற நம்பி காவல் தூப்புல் குலத்தரசே எம்மை காத்தருளே. காவலன் எங்கள் கிடாம்பி குலபதி அப்புளார்த்தம் தேமலர் சேவடி சேர்ந்து பணிந்து அவர் தம் அருளால் நாவலரும் தென்வடமொழி நல் பொருள் பெற்ற நம்பி காவல் தூப்புல் குலத்தரசே எம்மை ಕಾತ್ತರುಳೇ. ಈ ಪದ್ಯದಲ್ಲಿ ತುಂಬಾ ಚಮತ್ಕಾರವಾಗಿ ಕುಮಾರವ್ಯಾರ್ಯರು ವೇದಾಂತ ದೇಶಿಕರನ್ನ ಹೊಗಳ್ತಾರೆ. ಹೊಗಳೋದು ಅಂದ್ರೆ ಇರೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಒಂದು, ಇವರು ತುಂಬಾ ಉತ್ತಮ ಶಿಷ್ಯರಾಗೂ ಇದ್ರು. ಇವರು ಗುರುಗಳ ಬಗ್ಗೆನೂ ಹೇಳಿ, ಕಿಡಾಂಬಿ ಅಪ್ಪುಳಾರ್ ಇದಾರಲ್ಲ ಅವರ ಬಗ್ಗೆ ಹೇಳಿ, ಕಿಡಾಂಬಿ ಕುಲಪತಿ ಅಂದ್ರೆ ಹೆಚ್ಚು ಕಡಿಮೆ ಅವರು ಒಂದು ಯೂನಿವರ್ಸಿಟಿ ರಿಜಿಸ್ಟ್ರಾರ್ಗೆ ಕುಲಪತಿ ಅಂತ ನಾವು ಇವಾಗ ಹೇಳ್ತೀವಲ್ಲ, ಆ ತರ ಒಂದು ದೊಡ್ಡ ಪಾಠಶಾಲೆಗೆ ಕುಲಪತಿ ಆಗಿದ್ರು ಅವರು. ಕಿಡಾಂಬಿ ಕುಲಪತಿ ಅಪ್ಪುಳಾರ್ ಅನ್ನೋರು ಇವ್ರು ಸೋದರ ಮಾವನೇ ಆಗ್ಬೇಕು. ಅವರು ತುಂಬಾ ಅವರೇನೆ ಇವ್ರಿಗೆ ಗರುಡ ಮಂತ್ರವನ್ನ ಉಪದೇಶ ಮಾಡಿದ್ರು ಯಾರಿಗೆ, ದೇಶಿಕರಿಗೆ. ಅವರ ಮೂಲಕ ಅನೇಕ ನಾವಲರು ವಡಮೊಳಿ ವೇದಗಳನ್ನು ಮತ್ತು ವಡಮೊಳಿ ವಡಮೊಳಿ ಅಂದ್ರೆ ವೇದಗಳು, ಸಂಸ್ಕೃತ ವೇದಗಳು, ಹಾಗೆ ತೆನ್ ಅಂತ ಹೇಳಿದ್ರೆ ದ್ರಾವಿಡ ವೇದಗಳನ್ನ, ಪ್ರಬಂಧಗಳನ್ನ, ಅದನ್ನು ಎರಡನ್ನೂ ಅವ್ರಿಗೆ ಹೇಳ್ಕೊಟ್ರು. ಉಭಯ ವೇದಾಂತಿಯವರು ಆ ಎರಡನ್ನೂ ಇವರಿಗೆ, ಯಾರಿಗೆ, ಸ್ವಾಮಿ ದೇಶಿಕರಿಗೆ ಚೆನ್ನಾಗಿ ನಾಟುವಂತೆ ಎಲ್ಲ ಹೇಳ್ಕೊಟ್ಟಿದ್ರು. ಅವ್ರ ಅರುಳಿಂದ ನೀವು ಕಲ್ತ್ಕೊಂಡ್ರಿ, ಅದನ್ನ ಪೆತ್ತ ನಂಬಿ ನೀವು ಅವರಿಂದ ಪಡ್ಕೊಂಡ್ರಿ. ಆಗ ಕಾವಲ್ ತೂಪುಲ್ ಕುಲತ್ತರಶೇ, ತೂಪುಲ್ ಕುಲ ಇದೆಯಲ್ಲ ಅದಕ್ಕೆ ನೀವು ಕಾವಲರ ತರ ರಕ್ಷಕರಾಗಿದ್ದೀರಲ್ಲ, ಕಲ್ತ್ಕೊಂಡಿದ್ದು ಒಂದೇ ಅಲ್ಲ, ಅದನ್ನ ಎಲ್ಲಾರು ಸಂರಕ್ಷಣೆ ಮಾಡಿ ಎಲ್ಲಾರ್ಗೂ ಅದು ಸೇರೋ ತರನು ಮಾಡಿದ್ರಿ ನೀವು. ನನ್ನನ್ನು ನೀವು ಕಾಪಾಡಿ, ಎಮ್ಮೈ ಕಾತರುಳೆ, ನನ್ನನ್ನು ಕೂಡ ನೀವು ರಕ್ಷಣೆ ಮಾಡಿ ಅಂತ ಹೇಳ್ತಾರೆ. ಈ ಪಾಶದಲ್ಲಿ ಸ್ವಾಮಿ ದೇಶಿಕರಿಗೆಲ್ಲ ಅವರ ಉತ್ತಮ ಯೋಗ್ಯರಾದ ಅಪ್ಪುಳಾರ್ಗೆ ಶಿಷ್ಯರಾಗಿದ್ರು. ಅಂದ್ರೇನೆ ಈ ಕಿಡಾಂಬಿ ಆಚಾರ್ಯ ಸ್ವಾಮಿ ಭಗವದ್ ರಾಮಾನುಜರ್ಗೆ ಅಂತರಂಗ ಮಡಪಳ್ಳಿ ಕೈಂಕರ್ಯ ಮಾಡಿದವರು ಅಂತ ನಾವು ನೋಡಿದ್ವಿ. ಹೇಗೆ ಅಂದ್ರೆ, ಒಮ್ಮೆ ಮುದ್ರಾಂತಕಕ್ಕೆ ಹೋದಾಗ ಮಹಾಪೂರ್ಣರು ಇವರು 18 ನಮಸ್ಕಾರ ಮಾಡ್ತಾ ಇದ್ರೆ ಸಾಕು ಅಂತಾನೆ ಹೇಳಿಲ್ವಂತೆ ಯಾರು, ಭಗವದ್ ರಾಮಾನುಜರು. ಅದನ್ನ ನೋಡ್ಬಿಟ್ಟು ಕಿಡಾಂಬಿ ಆಚಾರ್ಯಗೆ ಕೋಪ ಬರುತ್ತೆ. ಮಹಾಪುಂಡ್ರನ್ನೇ ಕಳ್ಸ್ತಾರೆ, ಏನ್ ಸ್ವಾಮಿ ಇಷ್ಟು ಸತಿ ಬಿಸಿಲಲ್ಲಿ ಹಿಂಗೆ ನೆಲದಲ್ಲಿ ನಮಸ್ಕಾರ ಮಾಡ್ತಾನೆ ಇದ್ದಾರೆ, ಸಾಕು ಅಂತಾನೆ ಹೇಳ್ತಿಲ್ಲ, ಹೇಳಿ ಸ್ವಾಮಿ ನೀವು ಸಾಕು ಅಂತ ಭಗವದ್ ರಾಮಾನುಜರಿಗೆ ಹೇಳ್ತಾರೆ. ನಾನು ಅದನ್ನೇ ನೋಡ್ತಾ ಇದ್ದೆ, ಇಷ್ಟು ಜನ ಶಿಷ್ಯರಿದ್ದೀರಲ್ಲ, ಯಾರಿಗಾದ್ರೂ ಭಗವದ್ ರಾಮಾನುಜರ ಮೇಲೆ ನಿಜವಾದ ಅಕ್ಕರೆ ಇದೆಯಾ ಅಂತ ನಾನು ನೋಡ್ತಾ ಇದ್ದೀನಿ. ನೀವೇ ಸರಿಯಾದವ್ರು ಅವ್ರಿಗೆ ಮಡಪಳ್ಳಿ ಕೈಂಕರ್ಯ ಮಾಡಕ್ಕೆ ಅಂತ ಅವರನ್ನ ಇಡ್ತಾರೆ. ಮಡಪಳ್ಳಿ ಕೈಂಕರ್ಯ ಅಂತ ಹೇಳಿದ್ರೆ ಅವರಿಗೆ ಅಂತರಂಗವಾಗಿ ಅಡುಗೆ ಮಾಡಿ ಹಾಕುವಂಥದ್ದು. ಸನ್ಯಾಸ ತಗೊಂಡವ್ರಿಗೆಲ್ಲಾನು ಅವರು ಬೆಂಕಿ ಬಿಟ್ಟ ಹಾಗಿಲ್ಲ. ಸೊ ಯಾರಾದ್ರೂ ಒಬ್ರು ಗೃಹಸ್ಥರು ಅವರಿಗೆ ಅಡುಗೆ ಮಾಡಿ ಹಾಕ್ಲೇಬೇಕು. ಅವರು ವೈಶ್ವದೇವ ಮಾಡುವಂತ ಗೃಹಸ್ಥರು ಅವ್ರಿಗೆ ಅಡುಗೆ ಮಾಡಿ ಹಾಕ್ಬೇಕು. ಇದೆಲ್ಲ ಒಂದು ನಿಯಮ. ನಮ್ಮ ಶ್ರೀ ವೈಷ್ಣವ ಇದರಲ್ಲಿ ಸಂಪ್ರದಾಯದಲ್ಲಿರೋ ಸನ್ಯಾಸಿಗಳಿಗೆಲ್ಲ ಇದೊಂದು ದೊಡ್ಡ ಶ್ರಮ. ಯಾಕಂದ್ರೆ ಅವ್ರು ಟೋಟಲಿ ಡಿಪೆಂಡೆಂಟ್ ಆನ್ ದ ಗೃಹಸ್ಥರು. ಅವ್ರು ಕೋಪಿಸ್ಕೊಂಡು ಹೊಟ್ಟೋದ್ರೆ ಇವ್ರಿಗೆ ಊಟನೇ ಇಲ್ಲ, ಆ ತರ ಆಗ್ಬಿಡತ್ತೆ. ಸೊ ಹಾಗಾಗಿ ಆ ನಿಯಮ ಪಾಲನೆ ಮಾಡ್ತಾರೆ ಯಾವಾಗ್ಲೂ. ಆ ತರ ಅವ್ರಿಗೆ ನೀವೇ ಸರಿ ಅಂತ ಹಾಕ್ತಾರೆ. ಯಾಕಂದ್ರೆ ಯಾವಾಗ್ಲೂ ಅಷ್ಟೇ ತುಂಬಾ ಮುಖ್ಯಸ್ಥರಾಗಿದ್ದವರು, ದೊಡ್ಡ ಮನುಷ್ಯರು, ಇವಾಗ ಪ್ರೈಮ್ ಮಿನಿಸ್ಟರ್, ಇನ್ನೊಂದು ಯಾವ್ದೋ ದೊಡ್ಡ ಹುದ್ದೆಯಲ್ಲಿರೋರು ಯಾರ್ಯಾರೋ ಮಾಡಿ ಬಡಿಸಿದ್ದನ್ನೆಲ್ಲ ತಿನ್ಬಿಡ್ಬಾರ್ದು. ಯಾಕಂದ್ರೆ ಯಾವಾಗಲೂ ಅಷ್ಟು ವಿಷಪ್ರಾಶನ ಎಲ್ಲ
ತುಂಬಾ ಚಾನ್ಸಸ್ ಇದೆ ಯಾವಾಗ್ಲೂ ಅಷ್ಟೇನೆ. ನಾವು ನೋಡಿದೀವಿ ನಮ್ಮ ಹೀಗೆ ಪೊಲಿಟಿಕಲ್ ಮರ್ಡರ್ಸ್ ಎಲ್ಲ ಎಷ್ಟೊಂದು ಫುಡ್ ಮಾಡಿರ್ತಾರೆ. ಹಾಗಾಗಿ ಅದನ್ನ ಕಾಪಾಡ್ಕೊಳ್ಬೇಕು ಅಂದ್ರೆ ದೇಶನ ಕಾಪಾಡ್ಕೊಳ್ಳೋದು ಬರೀ ಪ್ರೈಮ್ ಮಿನಿಸ್ಟರ್ ಧರ್ಮನ ಕಾಪಾಡ್ಕೊಳ್ಬೇಕಾದ್ರೆ ಆಚಾರ್ಯಗಳನ್ನು ಕಾಪಾಡ್ಕೊಳ್ಬೇಕು. ಇವಾಗ ನಮ್ಮ ಸದ್ಯದಲ್ಲೇನೆ ನಮ್ಮ ಅಳಿಗೆ ಶಂಕರ ಸ್ವಾಮಿ ಇದು ಅಹೋಬಲ್ ಮಠದ ಜಿಯರು ಮುಕ್ತಿನಾಥಕ್ಕೆ ಹೋದಾಗ ಮಿಲಿಟರಿ ಪ್ರೊಟೆಕ್ಷನ್ ಅಲ್ಲಿ ಹೋದ್ರು. ಯಾರಿಗ್ ಗೊತ್ತು ಯಾರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ವಲ್ಲ. ಹಿಂದೂಗಳು ಎಂತ ದ್ವೇಷ ನೋಡಿ, ಸನಾತನ ಧರ್ಮ ಅಂತ ಹೆಂಗೆ ಕಿರ್ಚಾಡ್ತಾರೆ ಎಲ್ಲರೂ. ಯಾಕಂದ್ರೆ ನಾವೆಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀವಿ. ಅದಕ್ಕೆ ಸಿಕ್ಕಿದ ಕಡೆ ಎಲ್ಲ ಅಸೆಂಬ್ಲಿನಲ್ಲಿ ಮಾತಾಡುವಂತ ವಿಷಯ ನಾನು ನಿಜವಾಗ್ಲೂ ಕೇಳಿ ಅಲ್ಲಿ ಬಂದಿರೋದು ಗವರ್ನೆನ್ಸ್ ಮಾಡಕ್ಕೆ. ಯಾವ್ದೊಂದು ಸರ್ಕಾರ ಮಾಡ್ಬೇಕು, ಜನಗಳಿಗೆ ಎಲ್ಲ ಒಳ್ಳೆ ವಿಷಯ ಹೋಗಿ ಸೇರ್ಬೇಕು. ಅದನ್ ಬಿಟ್ಟು ಸುಮ್ಮನೆ ಬೇರೆ ವಿಚಾರಗಳನ್ನ ಮಾತಾಡ್ತಾರೆ. ಹೀಗೆ ಆ ತರ ಒಂದು ಆಚಾರ್ಯ ಸ್ಥಾನದಲ್ಲಿ ಇರೋರ್ಗೆ ಕೂಡ ಒಳ್ಳೆ ಅಡ್ಗೆ ಮಾಡಿ ಹಾಕೊಡ್ಬೇಕು ಅಂತ ಹೇಳ್ಬಿಟ್ಟು ಆ ಕಡಂಬಿ ಆಚಾರ್ಯನ ಅವರೇನೆ ಅವ್ರಿಗೆ ಅಡ್ಗೆ ಮಾಡಿ ಹಾಕ್ತಾ ಇದ್ರು. ಅದಕ್ಕೆ ಇವರು ಅನೇಕ ಇದು ಪ್ರಬಂಧಗಳಲ್ಲೆಲ್ಲ ಹೇಳ್ತಾರೆ. ಯಾರು ವೇದಾಂತ ದೇಶಿಕರು ಮಡಪಳ್ಳಿ ಒಂದ ಮಣಮ್ಮ ಅಂತ ಹೇಳ್ತಾರೆ. ಯಾಕಂದ್ರೆ ಭಗವದ್ ರಾಮಾನುಜರು ಏನ್ ಮಾಡೋರು, ಇವರು ನೀನು ನಾನು ಎಷ್ಟೊಂದು ಅಲ್ಲಿ ಕಾಲಕ್ಷೇಪ ಎಲ್ಲ ಮಾಡ್ತೀನಿ ಆದ್ರೆ ನಿನಗೆಲ್ಲ ತಪ್ಪು ಹೋಗುತ್ತಲ್ಲ ಅಂತ ಹೇಳ್ಬಿಟ್ಟು ಅಡುಗೆ ಮನೆಯಲ್ಲೇ ಬಂದು ಕೂತ್ಕೊಂಡು ಇವ್ರಿಗೂ ಹೇಳೋರಂತೆ. ಅವರಿಗೆ ಕೆಲವೆಲ್ಲ ಇವತ್ತೆಲ್ಲ ಇದೆಲ್ಲ ಹೇಳ್ದೆ ಅಲ್ಲಿ ಅಂತ ಹೇಳ್ಬಿಟ್ಟು ಇವ್ರಿಗೂ ಹೇಳೋರಂತೆ. ಒಂದು 5 ಶಿಷ್ಯರು ಬರೋರು 10,000 ಜನಕ್ಕೆ ಅಡುಗೆ ಮಾಡ್ಬೇಕು ಅಂತ ಹೋಗಿ ನೀವು ಅಲ್ಲಿ ಕಾಲಕ್ಷೇಪದಲ್ಲಿ ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ಅಡುಗೆ ಮನೆಯಲ್ಲಿ ಬ್ಯುಸಿ ಆಗೋರು. ಅವ್ರ ಅಡುಗೆ ಮನೆ ಅವ್ರು ಹಾಗೆ ಗೊತ್ತಾಯಿಸ್ತಾ ಇರೋವಾಗ್ಲೇನೆ ಇವ್ರು ಏನಾದ್ರು ಒಂದು ಹೇಳಿದ್ರೆ ಭಗವದ್ ರಾಮಾನುಜರು ಆ ಕಡೆ ಒಂದ್ ಕಣ್ಣು ಹೀಗೆ ಹಾಯ್ಸಾರಂತೆ. ಕೇಳಿಸ್ಕೊಂಡ್ರ ಅಂತ ಅವ್ರ ತಲೆ ಆಡಿಸಿದ್ರೆ ಮುಂದಕ್ಕೆ ಹೋಗೋರಂತೆ. ಎಂಥ ಒಂದು ಸಂಬಂಧಗಳು ನಿಜವಾಗ್ಲು. ಹೇಗೆಲ್ಲ ಒಂದು ಧರ್ಮವನ್ನ ಕಾಪಾಡಿದ್ದಾರೆ. ಎಲ್ಲ ನಮ್ಮವರೆಗೂ ಬರ್ಬೇಕು ಅಂದ್ರೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಅದೆಲ್ಲ ಶ್ರೀತಪ್ರಕಾಶಿನಲ್ಲಿ ಬರೆದಿಟ್ರು ಅವ್ರು. ಅದ್ ಬರ್ದಿದ್ದೇನೆ ಇವಾಗ ಸುದರ್ಶನ ಸೂರ್ಯ ಅವರು ಕಾಪಾಡಿ ನಮ್ಗೆ ಶ್ರೀಭಾಷ್ಯಕ್ಕೆ ಟಿಪ್ಪಣಿ ಬರೆಯಕ್ಕೆ ನಮ್ಗೆ ಅನುಕೂಲವಾಯ್ತು. ಇಲ್ಲದ್ರೆ ಏನಿಲ್ಲ ಬೆಬ್ಬೆಬ್ಬೆ. ಅವತ್ತು ಯಾರು ವ್ಯಾಸರು ಹೇಳಿದ್ರು, ರಾಮಾನುಜರು ಹೇಳಿದ್ರು, ಎಲ್ಲಾರು ಹೇಳಿದ್ರು, ಹೋದ್ರು ಅಷ್ಟೇ. ಏನು ಇರ್ತಾ ಇರ್ಲಿಲ್ಲ ಇವತ್ತು ನಮ್ಗೆ ಅರ್ಥ ಮಾಡ್ಕೊಳಕ್ಕೆ. ಹಾಗಾಗಿ ಇವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ಅದನ್ನ ಇಲ್ಲಿ ಹೇಳ್ತಾರೆ. ಆ ಕಡಂಬಿ ಆಚಾರ್ಯ ಇದಾರಲ್ಲ ಅಪ್ಪುಳ ಅಂತ, ಅದು ಅವರು ತಮ್ಮರುಳ ನಾವಲರು ತೆನ್ವಡಮೊഴി ಎಲ್ಲ ದಿವ್ಯ ಪ್ರಬಂಧ ಹಾಗೂ ವೇದಗಳ ಅರ್ಥಗಳನ್ನ ನಿಮಗೆ ಅರ್ಥ ಕೊಡ್ಸಿದ್ರು. ನಲ್ಪೊರುಳ್ ಪೆತ್ತ ನಮ್ಗೆ ಅವರಿಂದ ನೀವು ಪಡ್ಕೊಂಡಿದ್ದೀರಾ ಎಂತ ನೋಡಿ. ನಮಗೆ ನಮ್ಮ ಆಚಾರ್ಯರು ಮಾತ್ರ ಮುಖ್ಯ ಅಲ್ಲ, ನಮ್ಮ ಪ್ರಾಚಾರ್ಯರು ಮುಖ್ಯ. ಯಾಕಂದ್ರೆ ಅವ್ರು ಯಾರಿಂದ ಕಲ್ತ್ಕೊಂಡ್ರು ಅಂತ. ನೀವ್ ಯಾವ ಯೂನಿವರ್ಸಿಟಿಯಿಂದ ಬಂದ್ರಿ ಅಂತ ಕೇಳಿದ್ರೆ, ಡಾಕ್ಟರೇಟ್ ಬಂತು ಅಂತ ಹೇಳಿದ್ರೆ ಯಾವ ಯೂನಿವರ್ಸಿಟಿಯಿಂದ ತಗೊಂಡ್ರಿ ಅದು ತುಂಬಾ ಮುಖ್ಯ. ಎವ್ರಿ ಟಾಮ್ ಅಂಡ್ ಡಿಕ್ ಹ್ಯಾರಿ ಇವಾಗೆಲ್ಲ ಒಂದು ರಿಜಿಸ್ಟರ್ಡ್ ಒಂದು ಯೂನಿವರ್ಸಿಟಿ ಅವರೇನೆ ಡೀಮ್ಡ್ ಯೂನಿವರ್ಸಿಟಿ ಅಂತ ಅಂದ್ಕೊಂಡ್ಬಿಡ್ತಾರೆ. ಅಲ್ಲೇ ಅವರೇ ಒಂದು ಡಿಗ್ರಿ ಡಾಕ್ಟರೇಟ್ ಎಲ್ಲ ಕೊಟ್ಬಿಡ್ತಾರೆ. ಎಲ್ಲರೂ ಆ ತರ ಹಾಕೊಂಡ್ಬಿಡ್ಬೋದು. ಅದಲ್ಲ, ಎಲ್ಲಿಂದ ಪಡ್ಕೊಂಡ್ರಿ, ಏನ್ ಓದ್ತಾ ಇದ್ದೀರಾ? ಅಮೆರಿಕಾಗ್ ಹೋಗಿ ಬಂದೆ, ಆಸ್ಟ್ರೇಲಿಯಾಗ ಹೋಗಿ ಬಂದೆ ಅಂದ್ರೆ ಯಾವ ಯೂನಿವರ್ಸಿಟಿ? ಹಾರ್ವರ್ಡ್ ಯೂನಿವರ್ಸಿಟಿಲಿ ಓದಿದ್ರ, MIT ನಲ್ಲಿ ಓದಿದ್ರ? ಇದು ಅವಾಗ ಅದಕ್ಕೆ ನಿಮ್ಗೆ ಬೆಲೆ ಬೇಕು ಅಂದ್ರೆ ಅಲ್ಲೇ ಓದ್ಬೇಕು. ಇಲ್ಲಾಂದ್ರೆ ಇಲ್ಲೇ ನಮ್ಮ ದೇಶದಲ್ಲೇ ಓದ್ಬೋದು. ಲಕ್ಷಾಂತರ ರೂಪಾಯಿ ಕೊಟ್ಕೊಂಡು ಅಲ್ಲೆಲ್ಲ ಹೋಗಿ ಯಾವ್ದೋ ಒಂದು ಗುತ್ತು ಬರಿ ಇಲ್ಲದೆ ಇರೋಂತ ಒಂದು ಕಾಲೇಜ್ನಲ್ಲಿ ಹೋದ್ರೆ ಏನು ಪ್ರಯೋಜನ? ಅದೇ ತರ ಇಲ್ಲಿ ಇವರಿಗೆ ಯಾವ್ದತ್ರ ಇವರು ಇದನ್ನೆಲ್ಲ ವೇದಾಂತಗಳ ವಿಷಯಗಳನ್ನು ತಿಳ್ಕೊಂಡ್ರು ಅಂದ್ರೆ ಸಾಕ್ಷಾತ್ ಕಿಡಂಬಿ ಆಚಾರ್ಯನಿಂದ ತಿಳ್ಕೊಂಡ್ರು. ಅವರು ನೇರವಾಗಿ ಭಗವದ್ ರಾಮಾನುಜರಿಂದ ತಿಳ್ಕೊಂಡವರು. ಹೀಗಾಗಿ ಆ ಪರಂಪರೆ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಹೊರತು ಬಂತು ಕಾವಲ್ ತೂಪು ಕುಲತ್ತರೆಶೆ ನಮ್ಮನ್ನ ಕಾಪಾಡಿ ಎಮ್ಮೈಕಾತನುಳೆ, ನಮ್ಮನ್ನ ನೀವು ಕಾಪಾಡ್ಬೇಕು ಅಂತ ಇಲ್ಲಿ ಕೇಳ್ಕೊತಾರೆ. ಮುಂದಿನ ಹಾದಕ್ಕೆ ಹೋಗೋಣ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇದರಲ್ಲಿ ಅವರ ಶಿಷ್ಯ ಗುಣ ಪೂರ್ತಿ. ಅವ್ರ ಶಿಷ್ಯರಾಗಿದ್ದಾಗ್ಲೂ ಕಡಂಬಿ ಆಚಾರ್ಯ ಹತ್ರ ಅಷ್ಟು ಪರಿಪೂರ್ಣರಾಗಿ ಅವರನ್ನ ಸೇವೆ ಮಾಡಿ ಎಲ್ಲ ತಿಳ್ಕೊಂಡ್ರು. ಅದೇ ತರ ಆಚಾರ್ಯ ಗುಣ ಪೂರ್ತಿ. ಇಲ್ಲಿ ಇವ್ರಿಗೆ ಯಾರಿಗೆ ಆಚಾರ್ಯ? ಇವರಿಗೆ ಕುಮಾರವರದಾಚಾರ್ಯಗೆ ಆಚಾರ್ಯನಾಗಿ ಇರಕ್ಕೂ ಗುಣಪೂರ್ತಿಯಾಗಿದ್ದಾರೆ ವೇದಾಂತ ದೇಶಿಕರು. ಸತ್ಶಿಷ್ಯನಾಗಿರಕ್ಕೂ ಯೋಗ್ಯವಾಗಿದ್ದಾರೆ. ಒಬ್ಬ ಸತ್ಶಿಷ್ಯರು ಹೇಗಿರ್ಬೇಕು ಹಾಗೆ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೆನ ಸೇವೆಯ ಅಂತ ಹೇಳ್ತಾರಲ್ಲ, ಆತರ ಎಲ್ಲ ಗೌರವ ಕೊಟ್ಕೊಂಡು ಕಲ್ತಿದ್ದನ್ನ ಮರೀದೆ ಓದ್ಕೊಂಡು ಅದೆಲ್ಲ ಇಟ್ಕೊಂಡು ಸತ್ಶಿಷ್ಯರ ಲಕ್ಷಣ. ಅದನ್ನೇ ಶಿಷ್ಯಾಧಿಕಾರ ಅಂತ ಒಂದು ಅಧಿಕಾರನೇ ಇದೆ ರಾಷ್ಟ್ರತ್ರಯ ಸಾರದಲ್ಲಿ. ಹಾಗಲೇ ಗುರುಗಳಿಗೂ ಒಂದು ಅಧಿಕಾರ ಇದೆ, ಅದು ರಾಷ್ಟ್ರತ್ರಯ ಸಾರದಲ್ಲೇ ಇದೆ. ಗುರುಗಳೆಲ್ಲ ಹೇಗಿರ್ಬೇಕು, ಶಿಷ್ಯರೆಲ್ಲ ಹೇಗಿರ್ಬೇಕು ಅಂತ ಆ ವಿಷಯದಲ್ಲಿ ಇದರಲ್ಲಿ ಶಿಷ್ಯ ಗುಣ ಪೂರ್ತಿನೂ ಇದೆ ವೇದಾಂತ ದೇಶಿಕರಿಗೆ. ಅದೇ ತರ ಗುಣ
ಗುರುಗಳ ಗುರುಗಳ ಗುಣಪೂರ್ತಿನ ಪೂರ್ತಿಯಾಗಿದೆ ಇವರಿಗೆ ಅಂತ ಇಲ್ಲಿ ವಿಶೇಷವಾಗಿ ಈ ಹಾಡಲ್ಲಿ ಕೊಂಡಾಡಿದ್ದಾರೆ. ಮುಂದಿನ ಹಾಡು ಹೋಗೋಣ. ಅರುಳ್ ತರು ಮಾರಣ ದೇಶಿಕನೇ, அருள் தரும் ஆரண தேசிகனே, எங்கள் தூப்புல் தேவே, எங்கள் தூப்புல் தேவே, மறு கவிதார்க்கிக சிங்கமே, ஒரு கவிதார்க்கிக சிங்கமே, பாதியர் வாழ்வருத்தாய், பாதியர் வாழ்வருத்தாய், இரு கையும் கூப்பி உரைக்கும் இவ்விண்ணப்பம் ஒன்று கேளாய், இரு கையும் கூப்பி உரைக்கும் இவ்விண்ணப்பம் ஒன்று கேளாய், உறவெனக் கருளாய், உருவவனக் கருளாய், என்னும் உள்ளம் முன் தொண்டரையே, என்னும் உள்ளம் உன் தொண்டரையே, அருள் தருமாரண தேசிகனே, எங்கள் தூப்புல் தேவே, வரு கவிதார்க்கிக சிங்கமே, வாதியர் வாழ்வருத்தாய், இரு கையும் கூப்பி உரைக்கும் இவ்விண்ணப்பம் ஒன்று கேளாய், உறவெனக் கருளாய், என்னும் உள்ளம் ஒன் தொண்டரையே. அருள் தரும் நாரண தேசிகனே, எங்கள் தூப்புல் தேவே, ஒரு கவிதார்க்கிக சிங்கமே, வாதியர் வாழ்வருத்தாய், இரு கையும் கூப்பி உரைக்கும் இவ்விண்ணப்பம் ஒன்று கேளாய், உறவெனக் கருளாய், என்னும் உள்ளம் உன் தொண்டரையே. ಇಂಥ ಹಾರ್ದವಾಗಿ ಕೇಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಅರ್ಥನೇ ಹೇಳ್ಬೇಕಾಗಿಲ್ಲ, ಒಂದೊಂದು ಪದಕ್ಕೂ ತಾನೇ ಸೆಲ್ಫ್ ಎಕ್ಸ್ಪ್ಲನೇಟರಿ, ಅಷ್ಟು ಚೆನ್ನಾಗಿದೆ. ಅರುಳ್ ತರಂ ಎಲ್ಲ ಕೃಪೆಯನ್ನೇ, ಎಲ್ಲರಿಗೂ ಕೃಪೆ ಕೃಪೆ ಕೃಪೆ, ಯಾರ ಮೇಲೂ ಸಿಟ್ಟು ಮಾಡ್ಕೊಳ್ಳೋ. ನೋಡಿ ಇದೆಲ್ಲ ಈ ಗುಣಗಳೆಲ್ಲ ನಮ್ಗೆ ಯಾವಾಗ ಬರ್ಬೇಕು? ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಚಿಡಿಬಿಡಿ ಕೊಂಡ್ಕೊಂಡು ಎಲ್ಲ ಬೈಕೊಂಡು ಜಗಳ ಆಡ್ಕೊಂಡು ಎಲ್ಲರ ಹತ್ರ ಇರ್ತೀವಲ್ಲ, ಇವತ್ತು ಇರ್ತೀವಿ ನಾಳೆ ಹೊಂಟೋಗ್ತೀವಿ. ಕ್ಷುಲ್ಲಕವಾದ ಈ ಸಂಸಾರದ ಮೇಲೆ ಇರ್ಬೇಕಾದ್ರೆ ಸಹನೆಯಿಂದ ಇರ್ಬೇಡ್ವಾ ಅದ್ ಕುರಿತಾರೆ. ಅರುಳ್ ತರುಂ ಆರಣ ದೇಶಿಕನೇ ಅಂತ ಹೇಳ್ತಾರೆ. ನಮ್ಮ ಕೃಪೆಯನ್ನು ವರ್ಷಿಸ್ತಾರಂತೆ, ಹಾಗೆ ಮಳೆ ಸುಯ್ಯೋದು ವೇದಾಂತಾಚಾರ್ಯ. ಎಂಗಳ್ ತೂಪುಲ್ದೆ ಆರಣ ಅಂತ ಹೇಳಿದ್ರೆ ಎಲ್ಲ ವೇದಾಂತಗಳನ್ನ ಅರ್ದು ಕುಡಿದು ಬಿಟ್ಟಿದ್ದಾರೆ ಇವರು, ಇನ್ನೇನು ಬಾಕಿನೇ ಇಲ್ಲ. ಅವರು 20ನೇ ವಯಸ್ಸಿನಲ್ಲೇನೆ ಹೆಚ್ಚು ಕಡಿಮೆ 20 ಸತಿ ಶ್ರೀಭಾಷ್ಯ ಕಾಲಕ್ಷೇಪ ಅಷ್ಟರಲ್ಲೇ ಮುಗಿಸಿದ್ರಂತೆ ಅವರು. ಅಂದ್ರೆ ಎಷ್ಟು ಪರಿಣಿತರಾಗಿರ್ಬೋದು ನೋಡಿ. ಇವಾಗ ನಾವೇನೇ ಒಂದೊಂದು ವರ್ಷಕ್ಕೆ 1-2 ಸತಿ 3ನೇ ಸತಿ ಭಗವದ್ಗೀತೆ ಹತ್ರ ಎಲ್ಲ ಹೇಳ್ಬೇಕಾದ್ರೆ ಒಂದ್ ಸತಿಗಿಂತ ಒಂದ್ಸತಿ ಎಷ್ಟು ಬೆಟರ್ ಆಗಿದೀವಿ ಅಂತ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ಇನ್ನೂ ಹೆಚ್ಚೆಚ್ಚು ಅರ್ಥಗಳನ್ನ ಕಾಲಕ್ಷೇಪದಿಂದ ಮತ್ತೆ ಓದಿ ತಿಳ್ಕೊಂಡೆಲ್ಲ ಮಾಡ್ತಾರೆ. ಆತರ ಅವ್ರು 20 ಸತಿ ಅವ್ರ ಕಾಲಕ್ಷೇಪ ಮಾಡಿದ್ರು ಅಂತ ಹೇಳಿದ್ರೆ, ಶ್ರೀಭಾಷ್ಯ ಕಾಲಕ್ಷೇಪ ಮಾಡಿದ್ರು ಅಂದ್ರೆ ಎಷ್ಟು ವಿಷಯ ಗ್ರಹಿಸ್ಕೊಂಡಿದ್ದಿರ್ಬೋದು ಅವರು. ಆರಣ ದೇಶಿಕನೇ, ದೇಶಿಕನೇ ಅಂತ ಹೇಳಿದ್ರೆ ದೇಶಿಕ ಅಂದ್ರೆ ಟೀಚರ್ ಅಂತಾನೂ ಅರ್ಥ. ದೇಶಿಕನೇ ಎಂಗಳ್ ತೂಪುಲ್ ದೇವೆ, ನಮ್ಮ ತೂಪುಲ್ ದೇವ್ರು. ಇವ್ರಿಗೆ ತಂದೆ ಮೇಲೆ ಏನು ಭಕ್ತಿ ನೋಡಿ. ಯಾರಿಗಾದ್ರೂ ನಾವು ತಿಳಿಸ್ಕೊಡ್ಬೇಕು, ಪರಿಚಯ ಮಾಡ್ಕೋಬೇಕು, ಮಗ ತಂದೆ ಇರ್ಬೇಕು ಹೇಗೆ ಅಂದ್ರೆ ಈ ಕುಮಾರ ವರದಾಚಾರ್ಯರು ಈ ಹಾಡನ್ನ ಹೇಳ್ಬೇಕು. ನಾನ್ ತೂಪುಲ್ ದೇವೆ ಅಂತ ಹೇಳಿ, ನಮ್ ತೂಪುಲ್ ದೇವ್ರಪ್ಪ ಇವರು ಅಂತ. ಅವರು ಕವಿತಾರ್ಕಿಕ ಸಿಂಗಮೇ, ಒಂದು ಅಂತ ಯಾಕೆ ಪದ ಹಾಕಿದ್ರು ಅಂತ ಹೇಳಿದ್ರೆ, ಇವ್ರು ಇರೋ ಕಾಲದಲ್ಲಿ ಅವ್ರ ಕವಿತಾರ್ಕಿಕ ಸಿಂಗಮ ಅಂತ ಅವ್ರಿಗೆ ಅವಾರ್ಡ್ ಬಂದಿದ್ರೆ ಕೂಡ, ಇನ್ನು ಮುಂದೆ ಕೂಡ ಯಾರಾದ್ರೂ ತರ್ಕದಲ್ಲಿ ಇವರನ್ನ ಇದ್ ಮಾಡ್ಬೇಕು ಅಂತ ಬಂದ್ರೆ ಅವ್ರಿಗೂ ಇವರು ಕವಿತಾರ್ಕಿಕ ಸಿಂಹ. ಈ ಬಿರುದನ್ನ ಕವಿತಾರ್ಕಿಕ ಸಿಂಹ ಅನ್ನೋದು ಶ್ರೀರಂಗದಲ್ಲಿ ಕೊಟ್ಟಿದ್ರು ಕೂಡ, ಭಗವಂತ ತಾಯಾರ ಜೊತೆಗೆ ಅವ್ರ ಬಿರುದು ಕೊಟ್ಟಿದ್ರು ಕೂಡ
ಅದು ಯಾವಾಗ್ಲೂ ಕೊಟ್ರು ಆಗೋಯ್ತು ಅಂತಲ್ಲ. ವರು ಕವಿತಾರ್ಕಿಕ ಇನ್ನು ಮುಂದೆನೂ ಯಾರಾದ್ರೂ ಇವ್ರನ್ನ ತರ್ಕದಲ್ಲಿ ಜಯಿಸ್ಬೇಕು, ವಾದಿಯರ್ ಇರ್ತಾರಲ್ಲ, ವಾದಿಸೋರು, ವಾದಿಯರ್ ಬರುತ್ತಾಯ್, ಯಾರು ವಾದಿಸೋಕೆ ಬರ್ತಾರೋ ಅವ್ರ ಜೀವನ ಅವ್ರಿಗೆ ಕೊನೆಗಾಣಿಸ್ಬಿಡ್ತಾರೆ. ಯಾಕಂದ್ರೆ ಕೊನೆಗಾಣಿಸೋದು ಅಂತ ಹೇಳಿದ್ರೆ ಸತ್ಯಕ್ಕೆ ವಿರುದ್ಧವಾಗಿ ಏನು ಹೇಳ್ತಾರೆ ಅಂತ ಅರ್ಥ ಅಲ್ಲ, ತಪ್ಪಾಗಿ ನಾವು ಅರ್ಥ ಮಾಡ್ಕೊಳ್ಬಾರ್ದು. ಸತ್ಯವನ್ನ ಪ್ರತಿಪಾದಿಸ್ತಾರೆ ಅಷ್ಟೇನೆ. ಆ ಸತ್ಯವನ್ನ ಪ್ರತಿಪಾದಿಸ್ಬೇಕಾದ್ರೆ ಈ ವಾದಿಯರೆಲ್ಲ ಕೊಚ್ಕೊಂಡು ಹೋಗ್ತಾರೆ ಅವರೆಲ್ಲ. ಬರುತ್ತಾ ಇರು ಕೈಯಂ ಕೂಪಿ ಉರೈಕು, ನಾನು ಎರಡೂ ಕೈ ಜೋಡಿಸಿ ಅಂಜಲಿ ಮುದ್ರೆಯಲ್ಲಿ, ಅಂಜಲಿ ಮುದ್ರೆ ಎಷ್ಟು ಮುಖ್ಯ ಅನ್ನೋದನ್ನ ಹಿಂದಿನ ಅಂಜಲಿ ವೈಭವ ಅಂತ ವೇದಾಂತ ದೇಶಕರೇ ಬರೆದು ಬಿಟ್ಟಿದ್ದಾರೆ. ಎರಡು ಕೈ ಜೋಡಿಸಿ ಯಾರ ಹತ್ರ ಆದ್ರೂ ವಿಣ್ಣಪ್ಪ ಮಾಡ್ಕೊಂಡ್ರೆ ಅದು ಖಂಡಿತವಾಗ್ಲೂ ಅದ್ರ ನಡಿಲೇಬೇಕು. ಇರು ಕೈಯಂ ಕೂಪಿ ಉರೈಕು ಇವ್ವಿಣ್ಣಪ್ಪಂ, ಈ ನಮನ ಇದನ್ನ ಕೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ, ಒಂದ್ರ ಕೇಳಾಯ್. ಒಂದ್ರದ್ರೆ ಇದು ಒಂದನ್ನ ಕೇಳಪ್ಪ ಅಂತ ಅರ್ಥ, ಇನ್ನೊಂದು ಒಂದ್ರದ್ರೆ ಕಿವಿ ಕೊಟ್ಟು ಸರಿಯಾಗಿ ಕೇಳು ಅಂತಾನು ಅರ್ಥ ಆಗುತ್ತೆ. ಉರವವೆನ ಕರುಳಾಯ್, ಏನು ನನಗೆ ಸಂಬಂಧವನ್ನ ಕರುಣಿಸ್ಬೇಕು. ಯಾರ ಹತ್ರ ಅಂದ್ರೆ ಎನ್ನೊಮ್ಮೊಳ್ಳಂ ಒಂದೊಂದರೆಗೆ, ಭಗವಂತನಲ್ಲಿ ದೇಶಿಕರಲ್ಲಿ ಅತ್ಯಂತ ಪ್ರೀತಿ ಇರುವಂತ ಯಾವಾಗ್ಲೂ ಧ್ಯಾನಿಸುವ ಮನಸ್ಸನ್ನು ಸಂಬಂಧವನ್ನು ನನಗೆ ನೀನ್ ಕರುಣಿಸ್ಕೊಡ್ಬೇಕು. ಯಾರು ಅಂದ್ರೆ ಯಾರು ಸದಾ ದೇಶಿಕರನ್ನ ಗೌರವಿಸ್ತಾರೋ ಅವರು ನಿನ್ನ ಮುಂತೊಂಡರ್, ನಿನ್ನ ಭಾಗವತ ಶ್ರೇಷ್ಠರು ಇರ್ತಾರಲ್ಲ ಅವರಲ್ಲಿ ನನಗೆ ಮನಸ್ಸನ್ನು ಸಂಬಂಧವನ್ನು ಕಲ್ಪಿಸ್ಕೊಡುತ್ತೆ. ಯಾವಾಗ್ಲೂ ಅಷ್ಟೇ ಸತ್ಸಂಗದಲ್ಲಿ ನಾವು ಇರ್ಬೇಕಾದ್ರೆ ಒಳ್ಳೊಳ್ಳೆ ವಿಷಯಗಳು ಬಂದು ನಮ್ಮನ್ನ ಸೇರುತ್ತೆ. ಇವರು ಹಾಗೇನೆ ಕೇಳ್ಕೊಳ್ತಾರೆ. ನಿನ್ನಲ್ಲಿ ಭಕ್ತಿ ಭಾವನೆಯಿಂದ ಇರೋ ಅಂತ ಅನೇಕ ಭಾಗವತ ಶ್ರೇಷ್ಠರಿರ್ತಾರಲ್ಲ ಅವರಲ್ಲಿ ನನಗೆ ನನ್ನ ಜೋಡಿಸ್ಬಿಟ್ಬಿಡು ನೀನು, ನನ್ನ ಮನಸ್ಸು ಸಂಬಂಧ ಎಲ್ಲಾನು ನೀನೇ ನನಗೆ ಕರುಣಿಸ್ಕೊಡ್ಬೇಕು ಅಂತ ಹೇಳ್ಕೊಳ್ತಾರೆ. ಮುಂದಿನ ಹಾಡು ಹೋಗೋಣ. ತೊಂಡರು ಹಕ್ಕಂ ತುಣೆಯಡಿ ವಾಳಿ, ತೊಂಡರು ಹಕ್ಕುಂ ತುಣೆಯಡಿ ವಾಳಿ, ನಿಂತು ಮುರವಲ್ ಕೊಂಡ ಮುಹಂ ವಾಳಿ, ನಿಂತು ಮುರುವಲ್ ಕೊಂಡ ಮುಹಂ ವಾಳಿ, ವಾಳಿ ವ್ಯಾಖ್ಯಾ ಮುತ್ತಿರೆಕ್ಕೈ, வாழி வியாக்கியா முத்திரை கை, வண்திருநாமமும் வாழி, வண்டிருநாமமும் வாழி, மணிவட முப்பொறிநூல் கொண்ட சேர் தூப்புல் குலமணியே, மணிவட முப்புரில் நூல் கொண்ட சீர் தூப்புல் குலமணியே, வாழி நின் வடிவே, வாழி நின் வடிவே, தொண்டரு ஹக்கும் துணையடி வாடி, நின்று முறுவல் கொண்ட முகம் வாழி, வாழி வியாக்கியா முத்திரிக்கை, வண்திருநாமமும் வாழி, மணிவட முப்பொறிநூல் கொண்ட சீர் தூப்புல் குலமணியே, வாழி நின் வடிவே. தொண்டரு ஹக்கும் துணையடி வாழி, நின்று முறுவல் கொண்ட முகம் வாழி, வாழி வியாக்கிய முத்திரை கை, வந்திருநாமமும் வாழி, மணிவட முப்புரில் நூல் கொண்ட சீர் தூப்புல் குலமணியே, வாழி நின் வடிவே. ಹಿಂದಿನ ಹಾಡಲ್ಲಿ ಹೇಳ್ಕೊಂಡು ಎನ್ನುಂ ಮುಳ್ಳುಂ ಒಂದ್ ತೊಂದರೆ ಅವ್ರ ಜೊತೆಗೆ ನಾನಿರ್ಬೇಕು ಅಂತ. ಇದೇ ತರ ರಾಮಾನುಜದಲ್ಲಿ ಕೂಡ ಹೇಳಿದ್ರು ಅವರು. என் தொண்டர்க்கே ಅಂಬತ್ತಿರುಕುಂಬಡಿ ಎನ್ನೆಯಾಕಿ ಅಂಗಾಳ್ ಪಡುತ್ತೆ ಅಂತ ತಿರುವರಂಗ ತಮಿಳುನಾಡಕ್ಕೂ ಇಟ್ಕೊಂಡ್ರು. ಆ ದಾಸ ಕೃತ್ಯದಲ್ಲಿ ಇರುವಂತದ್ದು ಆ ಸೌಖ್ಯ, ಆ ನಿಶ್ಚಿಂತೆಯಿಂದ ಭಗವದ್ಭಕ್ತಿ ಮಾಡುವಂಥದ್ದು ಇದೆಯಲ್ಲ, ಅದು ಬೇರೆ ಯಾವ ತರದ್ರಲ್ಲೂ ಬರಲ್ಲ. ನೀವೇನೇ ಎಷ್ಟೇ ನೀವು ಇದು ದುಡ್ಡು ಕಾಸು ಖರ್ಚು ಮಾಡಿ ಏನೋ ಕೈಂಕರ್ಯ ಮಾಡಿದ್ರೆ ಕೂಡ ಆ ದಾಸ ಸಮರ್ಪಣೆ ಭಾವ ಇಲ್ಲದೆ ಹೋದ್ರೆ
ಆ ಸಂತೋಷ ಬರೋದಿಲ್ಲ. ಅದನ್ನ ದಾಸಕೃತಿ ನಮ್ಮಾಳ್ವಾರ್ ಕೂಡ ಇದೇ ತರ ಹೇಳ್ತಾನೆ. ಇದರಲ್ಲಿ ತಿರುವಿರೋ ತಮ್ಮಲ್ಲಿ ಹೇಳ್ತಾರೆ, மெய் நின்ன கேட்டருளாய் அடியேன் செய்யும் விண்ணப்பமே போய் நின்ற ஞானமும் பொல்லா ஒடுக்கும் ಅಳುಕುಡಂಬುಮ್ ಅಂತ ಹೇಳಿ ಎನ್ನ ಯೋನಿಯುಮಾಯ್ ಪಿರಂದ ಇಮಯೋರ್ ತಲೆವ ಅಂತ ಹಾಡಲ್ಲಿ ಮೈ ನಿಂದ್ರೆ ಕೇಟರು ನಿಜವನ್ನ ಹೇಳ್ತಾ ಇದ್ದೀನಿ ಕೇಳ್ಕೊಳಪ್ಪ ಅಂತ ಭಗವಂತನ ಹೇಳ್ತಾರೆ. ಅಡಿಯೇನ್ ಶಯ್ಯಂ ವಿಣ್ಣಪ್ಪನೆ ತನ್ನನ್ನು ತಾನೇ ಅಡಿಯೇನ್ ಅಂತಾನು ಹೇಳ್ಕೊಳ್ತಾರೆ. ಭಗವಂತನಲ್ಲಿ ವಿಣ್ಣಪ್ಪೆ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಅದನ್ನ ಹೇಳ್ತಾರೆ. ಈ ಹಾಡಲ್ಲೂ ಅದೇನೆ ತೊಂಡರು ಹಕ್ಕುಂ ತುಣೆ ಹಿಡಿಯುವ ಹಾಡಿನಲ್ಲಿ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ತೊಂಡರು ಹಕ್ಕುಂ ತುಣೆಯಡಿ ಇಲ್ಲಿ ಮಂಗಳಾಶಾಸನ ಮಾಡ್ತಾ ಇದ್ದಾರೆ. ವೇದಾಂತ ದೇಶಕರ ದಿವ್ಯ ಮಂಗಳ ವಿಗ್ರಹಕ್ಕೆ ಪ್ರತಿಯೊಂದು ಅವಯವಗಳನ್ನು ಮಂಗಳಾಶಾಸನ ಮಾಡ್ತಾರೆ. ಯಾರೆಲ್ಲ ಒಂದು ತುಂಬಾ ಅತಿಯಾದ ಪ್ರೀತಿ ಇದೆ ಅಂತ ಹೇಳಿದ್ರೆ ಅಚ್ಚನಿಗೆ ಕಣ್ಣು ನೋಡು ಎಷ್ಟು ಚೆನ್ನಾಗಿದೆ, ಮೂಗು ನೋಡು ಎಷ್ಟು ಚೆನ್ನಾಗಿದೆ, ಒಂದೊಂದೇ ಹೇಳ್ತಾ ಇರಲ್ಲ, ಫುಲ್ಲು ಎಲ್ಲ ಲಾವಣ್ಯ ಒಟ್ಟಾರೆ ಎಲ್ಲಾ ಚೆನ್ನಾಗಿದೆ ಅಂತ ಹೇಳಬಲ್ಲ ಒಂದೊಂದೇ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದನ್ನ ಇಲ್ಲಿ ನಾವು ನೋಡ್ಬೋದು. ತೊಂಡರು ಹಕ್ಕುಂ ತುಣಯಡಿವಾಳಿ, ಎಲ್ಲಾ ಭಕ್ತರು ಯಾವಾಗ್ಲೂ ಭಗವಂತ ಸ್ವಾಮಿ ದೇಶಕರ ಅಡಿಗಳನ್ನೇ ಪ್ರೀತಿಸೋದು, ಅಡಿಗಳನ್ನ ಹಿಡ್ಕೊಳ್ತಾರಲ್ಲ, ಅದಕ್ಕೆ ತೊಂಡರು ಆಸೆ ಪಡುವಂತ ಆ ಪದಗಳನ್ನೇ ಮಂಗಳ, ಅದಕ್ಕೆ ಮಂಗಳ ಅಂತ ಹೇಳ್ತಾರೆ. ನಿಂತು ಮುರವಲ್ ಕೊಂಡ ಮೊಹಂವಾಳಿ, ವೇದಾಂತ ದೇಶಕರ ವಿಗ್ರಹಗಳ ದಿವ್ಯ ಮಂಗಳ ವಿಗ್ರಹಗಳ ಅದರಲ್ಲೂ ಮುಖ್ಯವಾಗಿ ತಿರುಮಹಿಂದಪುರಂನಲ್ಲಿ ಇರುವಂತದ್ದು ನಾವು ನೋಡಿದ್ರೆ ಎಂತ ಒಂದು ಮಂಗಳಕರವಾಗಿ ಒಂದು ನಗು ಮುಖದಲ್ಲಿ ಮಂದ ಸ್ಮಿತ ಅಂತ ಹೇಳ್ತಾರಲ್ಲ, ಯಾವಾಗ್ಲೂ ಆ ಕೃಪೆ, ಆ ನಗು ಅಂಚಿನಲ್ಲೇ ಕೃಪೆ ಇದೆ. ಎಲ್ಲರಿಗೂ ಒಂದೇ ತರ ನಗು, ಆ ಸಿಡುಕು ಮೋರೆ ಇಲ್ಲ, ಇದಿಲ್ಲ, ನಿನಗೆ ನಗ್ತೀನಿ ಇನ್ನೊಬ್ರಿಗಿಲ್ಲ, ಆ ತರ ಎಲ್ಲ ಏನಿಲ್ಲ. ತೂ ಮುರುವಲ್ ಇದೆಯಲ್ಲ, ಪ್ಲೇಸ್ ಆಗಿ ನಗ್ತಾ ಇರುವಂತ ಮಂದಸ್ಮಿತ, ಅದನ್ನ ಮುಖಮಂಡಲಕ್ಕೆ ಅದು ಕೃಪೆಯನ್ನ ಸೂಚಿಸುವಂತದ್ದು. ಅದಕ್ಕೆ ಮಂಗಳಾಶಾಸನ. ವಾಳಿ ವಾಳಿ ಇದ್ರೆ ಬಾಳಲಿ ಬಾಳಲಿ ಅಂತ. ಪಾಡಿ ವ್ಯಾಖ್ಯ ಮುತ್ತಿರಿಕೈ, ಒಂದು ಚಿನ್ನ ಮುದ್ರೆ ಇಟ್ಕೊಂಡಿರ್ತಾರೆ. ವ್ಯಾಖ್ಯಾನ ಮಾಡುವಾಗ ಉಪದೇಶದ ಮುದ್ರೆ ಇದೆಯಲ್ಲ, ಆ ಮುದ್ರೆಗೂ ಇಲ್ಲಿ ಮಂಗಳಾಶಾಸನ ಮಾಡ್ತಾರೆ ಇವರು. ಅದು ಇರ್ಲಿ, ಯಾಕಂದ್ರೆ ಯಾವಾಗ್ಲೂ ನೀವು ನಮಗೆ ಹೇಳ್ತಾನೆ ಇರೋ ತರ ಇರ್ಲಿ, ನಾವು ಕೇಳಿಸ್ಕೊಳ್ಳೋ ತರನೇ ಇರ್ಲಿ ಅಂತ ಹೇಳ್ತಾರೆ. ನೀವು ಉಪದೇಶ ಮಾಡ್ತಾನೆ ಇರ್ಬೇಕು, ನಾವು ಕೇಳ್ತಾನೆ ಇರ್ಬೇಕು. ಈ ಕಾಲದಲ್ಲೆಲ್ಲ ದೊಡ್ಡವರು ಎಷ್ಟು ಅಂತ ಹೇಳ್ತೀರಾ, ಸಾಕು ಮಾಡಿ, ನೀವು ಹೇಳಿದ್ದೆಲ್ಲ ಆಯ್ತು, ನಿಮ್ ವಯಸ್ಸೆಲ್ಲ ಆಯ್ತು, ಸುಮ್ಮನೆ ಕುತ್ಕೊಳ್ಳಿ ಅಂತ ಹೇಳ್ಬಿಡ್ತಾರ ಇಲ್ವಾ? ಆ ತರ ಇಲ್ಲದೆ ನೀವು ಹೇಳ್ತಾನೆ ಇರ್ಬೇಕು, ನಾವು ಕೇಳ್ತಾನೆ ಇರ್ಬೇಕು ಅನ್ನೋದನ್ನ ಹೇಳ್ತಾರೆ ಇಲ್ಲಿ ಎಷ್ಟು ಚೆನ್ನಾಗಿ. ವಾಳಿ ವ್ಯಾಖ್ಯ ಮುತ್ತಿರೆಕ್ಕೈ, ಮುದ್ರಿಕೆಗೆ ಮುತ್ತಿರಿಕೆ ಅಂತ ಹೇಳ್ತಾರೆ ಇಲ್ಲಿ. ಸಂಸ್ಕೃತ ಪದನ ಮುತ್ತಿರಿಕೆ ಅಂತ ಅದು ಹೇಳ್ತಾರೆ. ಅದಕ್ಕೂ ಒಂದು ಮಂಗಳಾಶಾಸನ ಮಾಡ್ತಾರೆ. ಒಂಟಿರು ನಾಮ ಮುಂವಾಳಿ, ಊರ್ಧ್ವ ಪುಂಡ್ರ ಇದೆಯಲ್ಲ, ಶ್ರೇಷ್ಠವಾದ ತುಂಬಾ ಸುಂದರವಾದ ಊರ್ಧ್ವ ಪುಂಡ್ರವನ್ನ, ಅದಕ್ಕೂ ಒಂದು ಮಂಗಳಾಶಾಸನ ಮಾಡ್ತಾರೆ. ಮಣಿ ಮಡ ಮುಪ್ಪುರಿನೋ, ಮಣಿಗಳು ತುಳಸಿ ಮಣಿ ಮಾಲೆ ಮತ್ತೆ ಈ ಕಮಲದ ಮಣಿ ಮಾಲೆ ಇವುಗಳನ್ನೆಲ್ಲ ಧರಿಸ್ಕೊಂಡಿರ್ತಾರಲ್ಲ, ಅದಕ್ಕೂ ಮಂಗಳಾಶಾಸನ ಮಾಡ್ತಾರೆ. ಯಾಕೆ ಅದಕ್ಕೆ ಮಂಗಳಾಶಾಸನ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಸಂಶ್ಲೇಷ ಇರೋ ಎಲ್ಲ ವಸ್ತುಗಳಿಗೂ ಮಂಗಳಾಶಾಸನ ಮಾಡ್ತಾರೆ. ಯಾವಾಗ್ಲೂ ನೋಡಿ, ನಾವು ನೋಡ್ತೀವಲ್ಲ, ಹತ್ತಿರದಲ್ಲಿ ಭದ್ರಾಚಲಂ ಹೋದಾಗ ಹಾಗೆ ಆಯ್ತು. ಭದ್ರಾಚಲಂ ರಾಮದಾಸರು ಅವರು ಆರಾಧನೆ ಮಾಡ್ಕೊಂಡಿರುವಂತ ಬಟ್ಲುಗಳು ಇದು ಅದನ್ನೆಲ್ಲ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ಎಷ್ಟು ಅದಕ್ಕೆ ಮಹಿಮೆ ಇರ್ಬೋದು ಅಂತ ಹೇಳಿದ್ರೆ, ಒಂದು ಕ್ಷೇತ್ರ, ಅದು ದೊಡ್ಡ ಕ್ಷೇತ್ರ, ಭಕ್ತರು ಹೋಗಿ ದಿನ ದಿನ ನೋಡೋ ಅಂತ ಒಂದು ಕ್ಷೇತ್ರ ಅವರಿಂದ ಉಂಟಾಯ್ತು ಅಂತಂದ್ರೆ ಅವ್ರು ಎಷ್ಟು ಮಹಾನು, ಅವರು ಉಪಯೋಗಿಸಿದ ವಸ್ತುಗಳೆಲ್ಲ ಎಷ್ಟು ದೊಡ್ಡದು, ಅದನ್ನೆಲ್ಲ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ಅವ್ರು ಕೊಟ್ಟ ಕಾಣಿಕೆಗಳು ಇದು ಎಲ್ಲವನ್ನ ಅಲ್ಲಿ ನೀವು ನೋಡ್ಬೋದು. ಎಷ್ಟು ಬಂಗಾರದ, ಗಟ್ಟಿ ಬಂಗಾರದ ಪಾತ್ರೆಗಳು, ಚೊಂಬುಗಳು ಎಲ್ಲಾನು ಇಟ್ಟಿದ್ರು, ಎಲ್ಲ ಉಪಯೋಗಿಸ್ತಾ ಇದ್ರು ಭಗವಂತನಿಗೆ. ಆ ತರ ಅದಕ್ಕೂ ಒಂದು ಮಹಿಮೆ ಬಂದ್ಬಿಡುತ್ತೆ. ಒಂಟಿರು ನಾಮ ಮುಂವಾಳಿ, ಅವ್ರು ಹಾಕೊಂಡಿರೋ ಮಣಿ, ಒಳ ಮುಪ್ಪರಿನೋ, ತುಳಸಿ ಮಾಲೆ ಅಂದ್ರೆ ಮುಪ್ಪರಿನೊಲೆ, ಯಜ್ಞೋಪವೀತ,
ಕೊಂಡ ಶೀರ್ ಅಂದ್ರೆ ಅವ್ರು ಏನೇ ಧರಿಸ್ಕೊಂಡಿದ್ರು ಅದೆಲ್ಲಾನು ಶೀರ, ಬೆಲೆ ಬಾಳುವಂಥದ್ದು, ಐಶ್ವರ್ಯವಂತದ್ದು. ಅದಕ್ಕೆ ಹೇಳಕ್ಕೆ ಆಗೋದಿಲ್ಲ, ಅದಕ್ಕೊಂದು ಎಕ್ಸ್ಟ್ರಾ ವ್ಯಾಲ್ಯೂ ಇದ್ದೇ ಇರುತ್ತೆ. ತೂಪುಲ್ ಕುಲಮಣಿಯೇ, ತೂಪುಲ್ಗೆ ಕುಲಮಣಿ, ಅವರು ಕುಲ ಬೆಳಕೆ ಅಂತೆಲ್ಲ ನಾವು ಆಂಡಾಳು ಕೃಷ್ಣನ್ ಹೇಳ್ತಾರಲ್ಲ, ಆತರ ಇವರು ತೂಪುಲ್ ಕುಲಮಣಿಯೇ ಅಂತ ಹೇಳ್ತಾರೆ. ವಾಡಿ ನಿನ್ ವಡಿವೆ, ಒಟ್ಟಾರೆ ನಿನ್ನ ವಡಿವು, ನಿನ್ನ ಫುಲ್ಲು ದಿವ್ಯಮಂಗಳ ವಿಗ್ರಹ ಇದೆಯಲ್ಲ ಅದು ಬಾಳಲಿ, 100 ಕಾಲ ಇರ್ಲಿ, 100 ಕಾಲ ಇರ್ಲಿ. ಎಂಥದ್ದೇ ಆದ್ರೂ ಮನುಷ್ಯರಾದಾಗ ಆಯುಸ್ ಮುಗಿದು ಹೋಗ್ಬಿಡ್ತೀವಿ ಅಂತಿದ್ರೆ ಕೂಡ 100 ಕಾಲ ಇರಬೇಕು, ಸದಾ ಕಾಲ ಇರಬೇಕು, ಅವರ ಕೀರ್ತಿ ಇರಬೇಕು, ಅವ್ರು ಹೇಳಿದ ಒಳ್ಳೆ ನುಡಿಗಳನ್ನ ನಾವು ನೆನ್ಸ್ಕೊಳ್ಬೇಕು. ಯಾರಾದ್ರೂ ಒಬ್ರು ಒಂದ್ ಅಕ್ಷರಂ ಕಲಿಸಿದ ತಮ್ಮ ಗುರು ಅಂತ ಹೇಳ್ತಾರಲ್ಲ, ಆತರ ಆಚಾರ್ಯ ಸ್ಥಾನದಲ್ಲಿ ಸ್ವಂತ ತನ್ನ ತಂದೆಗೆ ಇಷ್ಟೊಂದು ಪ್ರೀತಿಯಿಂದ ಹೇಳ್ಕೊಳ್ತಾರೆ ಇವರು. ಮುಂದಿನ ಹಾಡು ಹೋಗೋಣ. வடிவழ ಹಾರ್ದ தூப்புல் வள்ளல் மென்மலரடி மேல், தூப்புல் வள்ளல் மென்மலரடி மேல், அடியவரோத அந்தாதி இருபதமாய்ந்துரைத்தேன், அடியவர் போத அந்தாதி 20 ஆய்ந்துரைத்தேன். இடமுடன் ஈரை தினந்தோறும், இடமுடன் ஈதை தினந்தோறும், ஆதரித்தோதும் அன்பர், ஆதரித்தோதும் அன்பர், குடிடை நேர்படும், முடிடை நேர்படும், தூப்புலம்மான் பதமாமலரே, தூப்புலம்மான் பதமாமலரே. வடிவழகார்ந்த வண் தூப்புல் வள்ளல் மென்மலரடி மேல், அடியவரோத அந்தாதி 20 இடமுடன் நீரை தினந்தோறும், ஆதரித்தோதும் அன்பர், முடியிடை நேர்படும், தூப்புலம்மான் பதமாமலரே. தூப்புல் வள்ளல் மென்மலரடி மேல், அடியவர் போத அந்தாதி 20 ஆய்ந்துரைத்தேன். பிடமுடம் ஈதை தினந்தோறும், ஆதரித்தோதும் நண்பர், முடியிடை நேர்படும், தூப்புலம்மான் பதமாமலரೇ. ಈ ಹಾಡಲ್ಲಿ ಹೆಚ್ಚು ಕಡಿಮೆ ಫಲಶ್ರುತಿ ಅಂತ ಅನ್ಕೋಬೋದ್ಬೇಕಾರೆ ನಾವು ಈ ಪಿಳ್ಳೆಯಿಂದಾದಿ ಓದಿದ್ರೆ ಏನಪ್ಪ ಫಲ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ವಡಿವಳ ಅಂದ ತುಂಬಾ ಸುಂದರವಾಗಿ ಇದ್ದಂತೆ ಅವರ ದೇಹ ಕಾಂತಿ, ದಿವ್ಯಮಂಗಳ ವಿಗ್ರಹ, ವೇದಾಂತ ದೇಶಕರು ನೋಡಕ್ಕೆ. ತೂಪುಲ್ ವಳ್ಳಲ್ ಅಂದ್ರೆ ಕೃಪಾಳು ಅವರು, ಮೆನ್ಮಲರಡಿ ಮೇಲ್ ಅವರ ಪಾದಗಳ ಮೇಲೆ, ಅವರ ಅಡಿಯವರೋದ ಅಡಿಯವರೋದ ಎಲ್ಲ ಅವರ ಫಾಲೋಯರ್ಸ್, ಅವರು ಯಾರು ಅಡಿಯಾರಿದಾರಲ್ಲ ಅವರ ಭಾಗವತರು, ಭಕ್ತರು, ಅದನ್ನೆಲ್ಲ ಓದೋಕೆ ಅಂತಾನೆ ಅಂದಾದಿ ರೂಪದಲ್ಲಿ 20 ಹಾಡುಗಳಲ್ಲಿ ಆಯ್ದೂರೈತೆ ನೋಡಿ ಮಾಡಿ ಆರಿಸಿ ಬರ್ದಿದ್ದೇನೆ ನಾನು ಅಂತ ಹೇಳ್ಕೊಳ್ತಾರೆ. ದಿಡಮುಡನ್ ದೃಢವಾಗಿ ನಂಬಿಕೆಯಿಂದ ಇದನ್ನ ಈದೈ ದಿನಂದೋರಂ, ಇದನ್ನ ದಿನ ಯಾರು ಓದ್ತಾರೋ, ಆದರಿತ್ತೋದು ಮನ್ಬರ್, ಆದರದಿಂದ ಭಕ್ತಿಯಿಂದ ಯಾರು ಓದ್ತಾರೋ, ಮುಡಿಯಿಡೈನೇ ಪಡುಂ, ಅವ್ರ ತಲೆ ಮೇಲೆ ಏನಿರುತ್ತೆ ಅಂತ ಹೇಳಿದ್ರೆ ತೂಪುಲಮ್ಮಾನ್ ಪದಮಾಮಲರೇ. ತೂಪುಲಮ್ಮಾನ್ ಸ್ವಾಮಿ ದೇಶಿಕರ ಪಾದಗಳು ಅವ್ರ ತಲೆ ಮೇಲೆ ಇರತ್ತೆ ಅಂತ ನೀವೆಲ್ಲರೂ ಶ್ರದ್ಧೆಯಿಂದ, ಇಷ್ಟು ನಾನು ಬಿಟ್ಟು ಹೇಳಿದೀನಿ ಇದನ್ನ, ತೂಪುಲ್ ಇದು ಪಿಳ್ಳೆಯಿಂದ ದಿನ ಆದ್ರೂ ಕೂಡ ಫಾಲೋ ಮಾಡ್ಕೊಂಡು ಪೂರ್ತಿ ಕೇಳಿದ್ರಲ್ಲ, ನಿಮಗೂ ಎಲ್ರಿಗೂ ಸ್ವಾಮಿ ದೇಶಿಕರ ಅನುಗ್ರಹ ಖಂಡಿತವಾಗ್ಲೂ ಇರುತ್ತೆ. ಅವರ ಚರಣಾರವಿಂದಗಳು ನಿಮ್ಮ ತಲೆ ಮೇಲೆ ಯಾವಾಗ್ಲೂ ರಕ್ಷೆ ಸ್ಥಾನದಲ್ಲಿ ಇರತ್ತೆ ಅಂತ ಹೇಳಿ ಈ ಹಾಡನ್ನ ಮುಗಿಸ್ತೀನಿ. ಎಷ್ಟು ಸೊಗಸಾಗಿ ಅವರ ತಂದೆಯನ್ನ ಅವ್ರಿಗೆ ಎಷ್ಟು ಮಟ್ಟಿಗೆ ಗೌರವಿಸಿರ್ಬೇಕು, ಎಷ್ಟು ಪ್ರೀತಿಯಿಂದ ಈ ಹಾಡನ್ನ ಬರೆದಿದ್ದಾರೆ ನೋಡಿ. ಇದನ್ನ ಮೊದಲನೇ ಹಾಡು ಮತ್ತೆ ರಿಪೀಟ್ ಮಾಡ್ಬೇಕು. ಮಾಮಲರ್ ಮನ್ನಿಯ ಮಂಗೈ
மழ்ந்துரை மார்பினந்தாள் பூமலர் ஒரு நிமிஷம் பூமலர் சூடிய தொல்லருள் மாறன் துணையடிக்கு வாழ்வையுகக்குமிராமானுத முனிவன்மை போற்றும் சீர்மை எங்கள் ತೂಪುಲ್ ಪಿಳ್ಳೆ ಪಾದಂ ಮೆನ್ಷೆನ್ನಿಯದೇ ಅಂತ ಮುಗಿಸ್ತಾರೆ. ಅಂದಾದಿ ಶೈಲಿ ಆದ್ದರಿಂದ ಮೊದಲನೇ ಹಾಡನ್ನ ಮತ್ತೆ ಹಾಡೋದು ವಾಡಿಕೆ. ಹೀಗೆ 20 ಹಾಡಲ್ಲಿ ಪಿಳ್ಳೆ ಅಂದಾದಿ ಹೇಳಿ ಸ್ವಾಮಿ ದೇಶಿಕರ ಮೇಲೆ ಭಕ್ತಿಯಿಂದ ತನ್ನ ತಂದೆ ಆಚಾರ್ಯ ಸ್ಥಾನದಲ್ಲಿ ಇದ್ರು, ಹಾಗಾಗಿ ಭಕ್ತಿಯಿಂದ ಬರೆದ 20 ಹಾಡುಗಳನ್ನ ಮುಗಿಸ್ತೀವಿ. ಇಲ್ಲಿಗೆ ದೇಶಿಕ ಪ್ರಬಂಧದೊಂದಿಗೆ ಪ್ರಬಂಧವನ್ನ ಪೂರ್ತಿ ನೀವೆಲ್ಲಾನು ಪಾರಾಯಣನೂ ಮಾಡಿದಿರ, ದೇಶಿಕ ಪ್ರಬಂಧನೂ ಆಯ್ತು ಒಂದು ಲೆಕ್ಕಕ್ಕೆ. ಹಾಗಾಗಿ ಮುಂದೆ ಏನು ಅಂತ ನೋಡೋಣ. ಅದುವರೆಗೂ ಧನ್ಯವಾದ ಕ್ಲಾಸ್ಗಳನ್ನ. ಧನ್ಯವಾದ. ಪರಮತ ಭಂಗಂ ಹೇಳಿ ಮೇಡಮ್, ಅದು ಪರಮತ ಭಂಗಂ ಅದೊಂದು ಹೇಳಿ ಮೇಡಮ್. ಅದು ಬೇಡ, ಅದು ನಮ್ಮ ಆಚಾರ್ಯರು ನಮ್ಗೆ ಹೇಳಿಲ್ಲ, ಅದಕ್ಕೆ ನಾನು ಹೇಳೋದಿಲ್ಲ. ಅದಕ್ಕೆ ತುಂಬಾ ವಿಚಾರಗಳು ಗೊತ್ತಿರ್ಬೇಕು, ಎಲ್ಲ ಮತಗಳ ಬಗ್ಗೆನೂ ಗೊತ್ತಿರ್ಬೇಕು ಹೇಳಕ್ಕೆ. ನಮ್ಮ ಆಚಾರ್ಯರು ನಮ್ಗೆ ಅದನ್ನ ಉಪದೇಶನ ಮಾಡಲ್ಲ, ಅನುಸಂಧಾನನೂ ಮಾಡಲ್ಲ ಎಲ್ಲೋ, ಅಂದ್ರೆ ಪಾರಾಯಣಕ್ಕೆ ಇಲ್ಲ ಅದು. ಅದಕ್ಕೆ ಬೇಡ ಬಿಡಿ, ತಿಳ್ಕೊಳ್ಳಿ ಸಾಕು. ಧನ್ಯವಾದಗಳು ಮೇಡಮ್. ಹಲೋ, ಧನ್ಯವಾದಗಳು ಮೇಡಮ್. ನಮಸ್ಕಾರ, ಧನ್ಯವಾದ ಮೇಡಮ್. ಆಮೇಲೆ ಇನ್ನೊಂದು ಅನೌನ್ಸ್ಮೆಂಟ್, ಯಾರ್ಯಾರು ಸರಗೂರು ತೇರ್ಗೆ ಹೋಗ್ಬೇಕು ಅಂತ 27ನೇ ತಾರೀಕು ಇಷ್ಟಪಡ್ತಿರೋ ದಯವಿಟ್ಟು ಇಮಿಡಿಯೇಟ್ ಆಗಿ ವಿತಿನ್ 2 days ನನ್ಗೆ ಮೆಸೇಜ್ ಹಾಕ್ಬಿಡ್ಬೇಕು. ಯಾವ ತರ ವೆಹಿಕಲ್ ಮಾಡ್ಬೇಕು ಅನ್ನೋದನ್ನ ನಾನು ಕೊಡ್ತೀನಿ. ಆಮೇಲೆ ನಾನು ಅದು ಕ್ಲೋಸ್ ಮಾಡ್ತೀನಿ. ಅದಕ್ಕೆ ಬೆಳಗ್ಗೆ 5:30ಗೆ ಇಲ್ಲಿ ಶ್ರೀನಿವಾಸ ದೇವಸ್ಥಾನ ಹತ್ರ ಇರ್ಬೇಕಾಗುತ್ತೆ. 6 ಗಂಟೆ ಶಾರ್ಪ್ ಹೊರಟ್ಬಿಡ್ಬೇಕು. ಹೊರಟ್ರೆ 9:30 ಅಷ್ಟೊತ್ತಿಗೆ ಅಲ್ಲಿ ಹೋಗ್ತೀವಿ. 10:10ವರೆಗೆ ತೇರ್ ಆಗ್ಬಿಡುತ್ತೆ. ಬೇಗ ವಾಪಸ್ ಬರ್ಬೋದು, ಅದು ಮುಗಿಸ್ಕೊಂಡು ಬೇಗ ವಾಪಸ್ ಬರ್ಬೋದು. ಯಾರ್ಯಾರಿಗೆ ಅನುಕೂಲ ಆಗುತ್ತೋ ಅವ್ರು ದಯವಿಟ್ಟು ಹೆಸರು ಕೊಡಿ, ಅದಕ್ಕೆ ತಕ್ಕದಾಗೆ ವೆಹಿಕಲ್ ಮಾಡ್ಕೊಂಡು ಹೋಗ್ಬಿಡ್ಬೇಡ. ನೀವುಗಳೆಲ್ಲರೂ ಪಾಪ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದೀರಾ, ಎಲ್ಲರೂ ಬಂದ್ರೆ ಸಂತೋಷ. ಟ್ರಸ್ಟಿಗಳಿಗೂ ನೀವೆಲ್ಲ ಬಂದ್ರೆ ಸಂತೋಷ ಆಗುತ್ತೆ. ದೇವಸ್ಥಾನದ ಪುನರುದ್ಧಾರ ಮಾಡ್ಬೇಕಾದಾಗ ನೀವೆಲ್ಲ ಧಾರಾಳವಾಗಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದೀರಾ. ಬನ್ನಿ, ತುಂಬಾ ಚೆನ್ನಾಗಿದೆ ದೇವಸ್ಥಾನ, ನೋಡಕ್ಕೆ ಚೆನ್ನಾಗಿದೆ, ನೋಡ್ಕೊಂಡು ಬರೋಣ. ನಮಸ್ಕಾರ. ಆಕಾಶಪತಿತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ಕಾರ. ಸೋಮವಾರ ನೋಡಿ.